ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವಿ ಸೋನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅದಾದಮೇಲೆ ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ. ಹಿಂದಿನ ಕೆಲಾಗಿದೆ ಅಲ್ಲ. ಇದಂತೆ ನ ಅತಪಸ್ಕಾಯ ನ ಅಭಕ್ತಾಯ ಕದಾಚನ ನ ಚ ಅಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋ ಅಭ್ಯಸೂಯತಿ. ಇದಂ ತೇ ನ ಅತಪಸ್ಕಾಯ ನ ಅಭಕ್ತಾಯ ಕದಾಚನ ನ ಚ ಅಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋ ಅಭ್ಯಸೂಯತಿ. ಇದನ್ನ ಈ ಗೀತೆಯನ್ನು ನೋಡು. ನ ಅತಪಸ್ಕಾಯ ವಾಚ್ಯಂ ನ ಅತಪಸ್ಕಾಯ ವಾಚ್ಯಂ ನ ಅಭಕ್ತಾಯ ವಾಚ್ಯಂ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋ ಅಭ್ಯಸೂಯತಿ ತಸ್ಮೈ ನ ವಾಚ್ಯಂ. ಇಷ್ಟು ಜನಕ್ಕೆ ಹೇಳ್ಕೊಡ್ದು ಅಂತ ಹೇಳ್ತಾರೆ. ಮೊದಲು ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬಾರ್ದು ಮೊದಲು ಹೇಳ್ತಾರೆ. ನಿಷೇಧ ಮೊದಲು ಹೇಳಿಬಿಟ್ರೆ ಆಮೇಲೆ ವಿಧಿನ ಸ್ಪಷ್ಟ ಮಾಡೋದು ಸುಲಭ. ಅದಕ್ಕೆ ದೋಷ ದೂರತ್ವ ಮೊದಲು ಹೇಳಿ ಗುಣಪೂರ್ಣತ್ವ ಹೇಳೋಕ್ಕೂ ಬರುತ್ತೆ, ಗುಣಪೂರ್ಣತ್ವ ಮೊದಲು ಹೇಳಿ ದೋಷ ದೂರತ್ವ ಹೇಳೋದಕ್ಕೂ ಬರುತ್ತೆ. ಆದ್ದರಿಂದ ಎರಡೂ ಸರಿಯಾದ ಪಕ್ಷಗಳೇ. ಎಲ್ಲಿ ಉತ್ತಮ ಪಕ್ಷ ಯಾವುದು ಕೂಡ ಕೆಲವು ತಪ್ಪು ಮಾಡದೇ ಇರೋದು ಭಾರಿ ಇಂಪಾರ್ಟೆಂಟ್. ಆದ್ದರಿಂದ ಯಾವ್ದು ಹೇಳಬೇಕು, ದೇವ್ರ ಬಗ್ಗೆ ಯಾವ್ದು ಹೇಳಿದ್ರೆ ಸರಿ. ಇವ್ರಲ್ಲಿ ಹೇಳಬೇಕಾದ್ರೆ ಯಾರು ನಾಟ್ ಅಲೌಡ್ ಎಂಬುದು ವೆರಿ ಇಂಪಾರ್ಟೆಂಟ್. ಹೌದು, ಯಾಕೆಂದರೆ ಅದು ರಿಸ್ಕ್ ಇರೋದೆ. ಅದಕ್ಕೋಸ್ಕರನೇ ನಿಷೇಧವನ್ನು ಮೊದಲು ಹೇಳಿದ್ವಿ. ಡೇಂಜರ್ ಅಂತ ಬೋರ್ಡ್ ಹಾಕ್ತಾರಲ್ಲ, ಹಾಗೆ ಫಸ್ಟ್ ಅಲ್ಲಿ ಡೇಂಜರ್ ಅಂತ ಯಾಕೆ ಹಾಕಿದ್ರೆ ರಿಸ್ಕ್ ಜಾಸ್ತಿ. ಬೇರೆ ಎಲ್ಲ ಕಡೆ ಡೇಂಜರ್ ಅಂತ ಹಾಕಲ್ಲ. ಎಲ್ಲಿ ತುಂಬ ದೋಷ ಇದೆಯೋ ಅಲ್ಲಿ ಮೊದಲು ದೋಷ ಹೇಳಿಬಿಡ್ತಾರೆ. ಸಾಮಾನ್ಯ ಬಂದಾಗ ವಿಧಿ ಮೊದಲು ಹೇಳಿ ದೋಷ ಆಮೇಲೆ ಹೇಳ್ಬೋದು. ಆದರೆ ತುಂಬ ಅಪಾಯದ ಕಾಲಕ್ಕೆ ಯಾವುದು ಅತ್ಯಂತ ನಿಷಿದ್ಧನೋ ಅದಕ್ಕೇನು ಹೇಳಬೇಕು. ಈ ಮಾತು ಬ್ರಹ್ಮಸೂತ್ರದಲ್ಲೇ ಬಂದಿದೆ. ಅದಕ್ಕೆ ಅನಾವಿಷ್ಕುರ್ವನ್ ಅನ್ವಯ. ಬಟ್ ಎಲ್ಲರಿಗೂ ತಿಳಿಸೋಕ್ಕೆ ಹೋಗಬಾರ್ದು. ಶಸ್ತ್ರದ ವಿಚಾರ ಹೇಗೋ ಶಾಸ್ತ್ರದ ವಿಚಾರ ಹಾಗೆ. ಶಸ್ತ್ರ ಎಲ್ಲರಿಗೂ ಕೊಡ್ತಾರಾ? ಇಲ್ಲ. ಲೈಸೆನ್ಸ್ ಇಟ್ಕೊಂಡು ಲೈಸೆನ್ಸ್ ಸುಮ್ಮನೆ ಕೊಡೋದಿಲ್ಲ. ಏನಿರಬೇಕು ಅದಕ್ಕೆ ವ್ಯಾಲಿಡ್ ರೀಸನ್ ಇರಬೇಕು. ಅದಕ್ಕೆ ಇದುವರೆಗೂ ಕೊಡೋದಿಲ್ಲ. ಆದ್ದರಿಂದ ಶಸ್ತ್ರದಿಂದ ಜನದ ದೇಹ ಹಾಳಾಗ್ತದೆ, ಶಾಸ್ತ್ರದಿಂದ ಅವರ ಬುದ್ಧಿ ಇದಾಗ್ತದೆ. ಆದ್ದರಿಂದ ಶಸ್ತ್ರ ರಕ್ಷಣೆಗಿರೋದು ಸಾಮಾನ್ಯವಾಗಿ ಜನ ಏನು ಯಾತಕ್ಕೆ ಉಪಯೋಗಿಸ್ತಾರೆ? ಹೆಚ್ಚಾಗಿ ಸಂಬಂಧಪಟ್ಟ ಸೈನಿಕರು, ರಾಜರು ಮೊದಲಾದರೂ ಬಿಟ್ಟು ಉಳಿದವರನ್ನು ಮಿಸ್ಯೂಸ್ ಮಾಡ್ತಾರೆ. ಅದಕ್ಕೆ ಅದನ್ನು ಮೊದಲು ಹೇಳ್ಕೊಡೋದು ಅಂತ ಹೇಳ್ತಾರೆ. ಶಾಸ್ತ್ರ ಹಾಗೇನೆ, ಶಾಸ್ತ್ರನೂ ಮಿಸ್ಯೂಸ್ ಮಾಡ್ತಾರೆ. ನಮಗೆ ನೋಡಿದರೆ ಅರ್ಥ ಆಗಲ್ಲ ತಕ್ಷಣ. ಮಿಸ್ಯೂಸ್ ಮಾಡೋದು ಅಂದ್ರೇನು? ದೇವರ ಹೆಸರಲ್ಲಿ ಮೋಸ ಮಾಡೋದು. ಇದು ಅತ್ಯಂತ ಅಪಾಯಕರ. ಅಂಥವ್ರಿಗೆ ಎಂದೂ ಶಾಸ್ತ್ರ ಹೇಳ್ಕೊಡೋದು. ಅದು ಬಿಸ್ನೆಸ್ ಮಾಡ್ಕೋತಾರೆ ಹೊರತು ಏನು ಮಾಡೋದಿಲ್ಲ. ಅದನ್ನು ಶಾಸ್ತ್ರನ ಯಾರು ಬಿಸ್ನೆಸ್ ಮಾಡ್ಕೋತಾರೋ ಶಾಸ್ತ್ರ ಹೇಳಬೇಡಿ. ಅದೇನು ಮಾಡಬೇಕು? ಅದನ್ನು ಜ್ಞಾನದ ಒಂದು ಸಂವಹನ ಕಾರ್ಯ ಮಾಡಬೇಕೇ ಹೊರತು ಅದನ್ನು ಯಾವ ರೀತಿಯಲ್ಲೂ ಹೊಟ್ಟೆಪಾಡಿಗೆ ಉಪಯೋಗಿಸಬಾರದು. ಗೊತ್ತಾಯ್ತಾ? ಅತ್ಯಾಪತ್ಕಾಲದಲ್ಲೂ ಮಾಡಬಾರದು ಅಂತ ಹೇಳ್ತಾರೆ. ಹೇಳಿದ ಅಶೇಷ ದೋಷ ದೂರಾಯ ಗುಣಪೂರ್ಣಾಯ ವಿಷ್ಣವೇ ಮಾಡಿದಾರಲ್ಲ, ಹೇಳ್ಬೋದು. ನಮೋ ನಮೋ ಅಶೇಷ ದೋಷ ದೂರ ಪೂರ್ಣ ಗುಣಾತ್ಮನೆ ಆಚಾರ್ಯ ಹಾಗೆ ಉಪಯೋಗಿಸಿದ್ದಾರೆ. ಸಾಮಾನ್ಯ ಚಂದ್ರಿಕಾದಲ್ಲಿ ಉಪಯೋಗಿಸಿದ್ರೆ ನೋಡಿಬಿಟ್ಟು ಪ್ರಶ್ನೆ ಮಾಡಿ ಏನೋ ಮಾಡ್ತಿರ್ತಾರೆ. ಬಟ್ ಆಚಾರ್ಯ ಉಪಯೋಗಿಸಿರೋದಲ್ಲ. ಅದನ್ನೇ ಅಸ್ಪೃಷ್ಟ ದೋಷ ಗಂಧಾಯ ಅಂತ ಇವ್ರು ಹೇಳಿದರು. ಗೊತ್ತಾಯ್ತಾ? ಎರಡನ್ನೂ ಕೂಡ ಇಲ್ಲಿ ದುಷ್ಟರಿದ್ದಾಗ ಮೊದಲು ದೋಷ ಅವಾಯ್ಡ್ ಮಾಡೋಕ್ಕೋ ಅನ್ನೋ ದೃಷ್ಟಿಯಿಂದ ಆ ರೀತಿ ಹೇಳ್ಬೋದು. ಅರ್ಥ ಆಯ್ತಾ? ಇಲ್ಲಿ ಅದರಿಂದ ಯಾರು ತಪಸ್ಸು ಮಾಡಿಲ್ಲ ಅವ್ರಿಗೆ ಹೇಳಿಕೊಡೋದು. ಇವತ್ತು ಹಾಗೆ ಯಾರಿಗೂ ಹೇಳಿಕೊಡೋದು. ಯಾಕೆ ತಪಸ್ಸು ಇಲ್ಲ ಅಲ್ಲ, ಅದಕ್ಕೆ ಹೇಳ್ತಾರೆ ಕೃಚ್ಛ್ರ ಚಾಂದ್ರಾಯಣಾಧಿಕಂ ತಪಃ. ಕೃಚ್ಛ್ರ ಚಾಂದ್ರಾಯಣ ವ್ರತಗಳು, ಏಕಾದಶಿ, ವಿಷ್ಣು ಪಂಚಕ, ಅದರಲ್ಲಿ ಏಕಾದಶಿತ್ವನೂ ಕಂಪಲ್ಸರಿ. ಯಾರು ವ್ರತೋಪವಾಸ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಅವ್ರಿಗೆ ಹೇಳಕ್ಕೆ ಹೋಗಬೇಡಿ ಅಂತ ಹೇಳ್ಬಿಡ್ತಾರೆ. ಮಿಲಿಟ್ರಿ ಟ್ರೈನಿಂಗಿಗೆ ರೋಗಿಗಳನ್ನ ಸೇರಿಸ್ತಾರಾ? ಆತ ಯಾರು ಇರಬೇಕು? ಅದಕ್ಕೆಲ್ಲ ಆರೋಗ್ಯ ಫಿಟ್ ಇರಬೇಕು, ಶಾಸ್ತ್ರ ಫಿಟ್ ಇರಬೇಕು. ಆವಾಗಲೂ ಕೂಡ ತಪಸ್ಸು ಮಾಡಿದರೆ ಫಿಟ್ ಇರ್ತಾರೆ. ಇದಂತೇನ ಅತಪಸ್ಕಾಯ. ಇಲ್ಲಿ ನೋಡಿ, ಕೆಲವು ಸರ್ತಿ ಏನು ಮಾಡಿದ್ರು ಗೊತ್ತಾ ಇಲ್ಲ, ಕ್ರಿಕೆಟ್ನಲ್ಲಿ ಟ್ರೈನಿಂಗ್ ಕ್ಯಾಂಪಿಗೆ ಬರದೇ ಇದ್ದವ್ರು ಸೆಲೆಕ್ಟ್ ಮಾಡಲಿಲ್ಲ ಬೇರೆ. ಯಾಕೆ? ಫಿಟ್ ಆಗೋದಿರೋ ಅಂತ ಅರ್ಥ. ಇಂಪಾರ್ಟೆಂಟ್. ಯಾರು ಬರದೇ ಹೋದರೂ ಇಲ್ಲ, ಅದು ಕಂಪಲ್ಸರಿ ಮಾಡಿದಾಗ ಏನಾಗುತ್ತೆ ಅಂದರೆ ಎಷ್ಟೇ ಇದ್ದರೂ ಕೂಡ ಏನಾಗಿರ್ಬೇಕು, ನಾವು ಶಾಸ್ತ್ರ ಓದಬೇಕಾದ್ರೆ ಫಿಟ್ನೆಸ್ ಬೇಕು. ಯಾವುದು? ಮೆಂಟಲ್ ಫಿಟ್ನೆಸ್ ಮುಖ್ಯ. ಇದಕ್ಕೆ ಮೆಂಟಲ್ ಫಿಟ್ನೆಸ್ ಯಾವುದು? ತಪಸ್ಸು.
ತಪ ಆಲೋಚನೆ, ಆಮೇಲೆ ತಪ ಅನ್ನೋದು ಕೃಷ್ಣ ಚಾಂದ್ರಾಯಣಾದಿಗಳು ಇವೆಲ್ಲ ಏನಿವು ತಪಸ್ಸಾದ್ದರಿಂದ ಅದು ಮಾಡಲೇಬೇಕು. ನಿತ್ಯ ಕರ್ಮಾನುಷ್ಠಾನ ತಪ್ಪದೆ ಮಾಡೋದು ತಪಸ್ಸೆ, ಕಾರ್ತಿಕ ಸ್ನಾನಾದಿಗಳು ತಪಸ್ಸೆ. ಆದ್ದರಿಂದ ಅದೆಲ್ಲ ಮಾಡದೆ ಹೋದವರು ಎಂದೂ ಹೇಳಕ್ಕೆ ಹೋಗಬೇಡಿ. ನಾ ಅಭಕ್ತಾಯ ಕದಾಚನ, ಭಕ್ತಿ ಇಲ್ದವ್ರು ಹೇಳೋದಕ್ಕೆ ಹೋಗಲೇಬೇಡಿ, ಭಕ್ತಿ ಇಲ್ಲದೆ ಹೋಗ್ಲಿಕ್ಕೆ ಹೇಳಬೇಡಿ. ನಚ ಅಶುಶ್ರೂಷವೇ ವಾಚ್ಯಂ, ಯಾರು ಕೇಳಲಿಕ್ಕೆ ತಯಾರಿಲ್ಲ ಅವ್ರಿಗೆ ಹೇಳಬೇಡಿ. ನಾ ಪೃಷ್ಟ ಕಶ್ಚಿತ್ ಬ್ರೂಯಾತ್, ಒಂದು ಮಾತಿದೆ, ಕೇಳದೆ ಹೋದರೆ ಹೇಳೋದಕ್ಕೆ ಹೋಗಬೇಡಿ. ಇದು ಒಳ್ಳೆಯ ದೃಷ್ಟಾಂತ ಬರುತ್ತೆ ಇದಕ್ಕೆ. ವೇದವ್ಯಾಸ ದೇವರು ಪಾಂಡವರೆಲ್ಲ ಕಾಡಿ ಹೋದ ಮೇಲೆ ಧೃತರಾಷ್ಟ್ರನಿಗೆ ಬಂದು ಹೇಳ್ತಾರೆ, ತುಂಬ ತಪ್ಪು ಮಾಡಿದೆ, ಹೀಗೆ ಮಾಡಿಕೊಡ್ದಾಗಿತ್ತು ನೀನೀಗ, ನನಗೇನು ಸಂತೋಷವಾಗಲಿಲ್ಲ ಅದರಿಂದ ಅಂತ ಹೇಳಿ. ಹಾಗಿದ್ದರೆ ಏನು ಮಾಡಬೇಕು ನಾನೀಗ? ಪಾಂಡವರ ರಾಜ್ಯ ವಾಪಸ್ ಕೊಟ್ಟುಬಿಡು, ಮತ್ತು ವಾಪಸ್ ಕರೆಸೋರನ್ನ ಅಂತ ಹೇಳಿದ. ಆಗ ಧೃತರಾಷ್ಟ್ರ, ಇಲ್ಲ ನನಗೆ ನನ್ನ ಮಕ್ಕಳಿಗೆ ಹೇಳೋಷ್ಟು ಶಕ್ತಿ ಇಲ್ಲ, ನೀವೇ ಹೇಳಿಬಿಡಿ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಹೇಳೋದಿಲ್ಲ ಅಂತ ಹೇಳ್ತಾರೆ. ಇದೇ ಕಾರಣ ಕೊಡ್ತಾರೆ, ನತೇ ಶುಶ್ರೂಷತೆ ಸುತಃ, ಸೇಮ್ ಅರ್ಡಿಕ್ಷನ್. ಇಲ್ಲಿ ಕೃಷ್ಣ ಅಲ್ಲ ವಾಸಿಷ್ಠ ಕೃಷ್ಣ, ಅವ್ನು ಕೇಳೋದಕ್ಕೆ ತಯಾರಿಲ್ಲ, ನಾನು ಹೇಳೋದಿಲ್ಲ ಅಂತ ಹೇಳ್ತಾರೆ. ಆ ರೀತಿ ನಾನು ಶಿಷ್ಯನ ಕಳಿಸ್ತೀನಿ ಹೇಳ್ತಾರೆ, ಅವರು ಸೇರಿದ ಶಾಪ ಕೊಡ್ತಾರೆ, ಹುಷಾರು ಅಂತ ಹೇಳ್ತಾರೆ. ಮೈತ್ರಿಯರು ಬರ್ತಾರೆ, ಅದೆಲ್ಲ ಆಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಇದೇ ಮಾತಲ್ಲಿ ಬಂದಿರೋದು. ಯಾರು ಕೇಳೋದು ಅವ್ರು ಯಾಕೆ ಕೊಡ್ತಾರೆ ಗೊತ್ತೋ, ದುರ್ಯೋಧನ ಹೇಳಕ್ಕೆ ಬಂದರೆ ತಿರುಗಿ ಕೊಡ್ತಾನೆ ಆ ಕಡೆಗೆ, ಹಿಂದೂ ಮುಖ. ಒಬ್ಬರೇ ಎಲ್ಲರೂ ಆ ಕಡೆ ಮುಖ ಮಾಡ್ಕೋತಾರೆ, ಹೇಗೆ ಹೇಳೋದು? ಎಷ್ಟು ದುಷ್ಟ ಇದ್ದಾನೆ ಅಂದರೆ ಕೇಳೋದು ತಯಾರಿಲ್ಲ. ನೀವು ಹೇಳಿ, ಕೇಳೋದು ಬಿಡೋದು ಆಮೇಲೆ ಕೂಡ ಇಲ್ಲ. ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದ ನಾನು ಕೇಳಬಾರ್ದು, ಯಾರ ಮಾತು ಒಪ್ಪಬಾರ್ದು, ಇಂಥವ್ರಿಗೆ ಹೇಳಿ ಉಪಯೋಗ ಇಲ್ಲ. ಸೇವೆ ಎರಡು ಅರ್ಥ, ಇಲ್ಲಿ ಶುಶ್ರೂಷ ಅಂತೇಳಿ ಎರಡು ಅರ್ಥ. ಮುಖ್ಯವಾಗೇನೋ ಕೇಳೋ ಇಚ್ಛೆ ಇರಬೇಕು. ಅದಕ್ಕೆ ನಾ ಪೃಷ್ಟ ಕಶ್ಚಿತ್ ಬ್ರೂಯ. ಮುಂದೆ ಸೇವೆಗೆ ಮಾಡ್ಬೋದು ಅವನು, ಆದರೆ ಕೇಳೋ ಇಚ್ಛೆನೇ ಇಲ್ಲದೆ ಹೋದರೆ ಏನು ಮಾಡೋ ಸಾಧ್ಯನೇ ಇಲ್ಲ. ಐ ಆಮ್ ನಾಟ್ ರೆಡಿ ಟು ಫಾಲೋ ದಿ ರೂಲ್ಸ್ ಆಫ್ ಯುವರ್ ಕಂಪನಿ ಅಂದರೆ ಏನರ್ಥ? ಡಿಕ್ಲೇರ್ ಮಾಡಿದವ್ರಿಗೆ ಏನು ಕೆಲಸ ಕೊಡೋದು? ನಾನು ಮತ್ತೆ ಹೇಳ್ತಾರೆ, ನಮ್ಮ ಹೇಳಿದ್ದಿಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಉಪಯೋಗ ಇಲ್ಲ. ಅದು ಸ್ವರೂಪನೇ ಸರಿಯಿಲ್ಲ ಅಂತ. ನಚಮಾಂ ಯೋ ಅಭ್ಯಸೂಯತಿ, ನನ್ನ ಕಂಡು ಯಾರು ಅಸೂಯೆ ಪಡ್ತಾರಲ್ಲ ಅವ್ರಿಗೆ ಹೇಳಬಾರ್ದು. ಈ ಮಾತು ಸತ್ ಬಂದಿದೆ ಹೀಗಾಗಿ. ಎಲ್ಲಿದೆ ಹೇಳಿ? ಈ ಗೀತೆಯಲ್ಲೇ ಬಂದಿದೆ. ಎಲ್ಲಿ ಬಂದಿದೆ? ಅಲ್ಲ, 3, 4, 5, 6, 7 ಎಲ್ಲ ಹೇಳ್ಬಿಡ್ಬೋದು. ನೆಕ್ಸ್ಟ್ ಎಲ್ಲಿ ಬಂದಿದೆ? ಏಮೇ ಮತ ಮದಂ ನಿತ್ತಂ ಅನುತಿಷ್ಠಂತಿ ಮಾನವಾಹ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಚಂತೆ ತೇಪಿ ಕರ್ಮಭಿ. 3ನೇ ಅಧ್ಯಾಯ ಗೊತ್ತಾಯ್ತಾ? ಅದೇನಂತ ಹೇಳಿದ್ದಲ್ಲಿ, ವೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಸಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ. ಅದನ್ನು ಹೇಳಿ ಇದನ್ನು ಹೇಳಬೇಕಾದ್ರೆ ಇದನ್ನು ಯಾರು ಇದನ್ನು ಅನುಷ್ಠಾನ ಮಾಡೋದಿಲ್ವಲ್ಲ ಅವ್ರಿಗೆ ಹೇಳಬಾರ್ದು, ಅವರೆಂದು ಹಾಳಾಗ್ತಾರೆ ಅಂತ ಹೇಳ್ತಾರೆ. ಅದೇ ಮಾತು ರಿಪೀಟ್ ಮಾಡ್ತಾನೆ. ಯಾರು ಕೇಳೋದಕ್ಕೆ ಇಷ್ಟ ಇಲ್ಲ, ಯಾರು ಅಸೂಯೆ ಪಡ್ತಾರೆ. ಅಸೂಯೆ ಪಡೋದು ಅಂದರೆ ಏನು? ಮಾತ್ಸರ್ಯ ಅಸೂಯೆ ಎರಡು ರಫ್ಲಿ ಒಂದೇ, ಸ್ವಲ್ಪ ವ್ಯತ್ಯಾಸ ಇದೆ. ಮಾತ್ಸರ್ಯ ಅಂದ್ರೇನು? ಅಪ್ರೀತಿರ್ ಮಧ್ವಶೋನಾಯಂ ಇತಿ ಮತ್ಸರ ಈರಿತ. ಅವ್ರಿಗೆಲ್ಲ ಈಕ್ವಲ್ ಇದ್ದಾರೆ, ಇವ್ರು ಕಂಟ್ರೋಲ್ ಸಿಗೋದಿಲ್ಲ. ಯಾಕೆ ಏನು ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಅವಾಗೇನು ಮಾಡಬೇಕಾಗತ್ತೆ? ಮಾತ್ಸರ್ಯ ಬರುತ್ತೆ. ನೀವು ಸ್ವಲ್ಪ ಏನಾರು ಕಡಿಮೆ ನಮ್ಮ ಮೇಲಕ್ಕೆ ಹೋಗ್ಬೋದು ಅಂತೇಳಿ. ಅದು ಇದು ಹಾಗಲ್ಲ, ಮಾತ್ಸರ್ಯ ಹಾಗಲ್ಲ. ಗುಣದ್ವೇಷಿ ಇವನು. ಈ ಗುಣ ಬೇರೆಲ್ಲಿ ಇರಬಾರ್ದು. ಅರ್ಥ ಆಯ್ತಾ? ಈಗ ಅವನು ಫಸ್ಟ್ ಬರಬಾರ್ದು. ದುರ್ಯೋಧನ ಕಾನ್ಸೆಪ್ಟ್ ಅದು. ಅಸೂಯೆ ಅದು. ಮಾತ್ಸರ್ಯಕ್ಕಿಂತ ಅಸೂಯೆ ದೊಡ್ಡದು, ಬಹಳ ಕೆಟ್ಟ ದೋಷ ಅದು. ಅದಕ್ಕೆ ಪಾಂಡವರಿಗೆ ಇದೇ ನನಗಿಲ್ಲ ಅದು ಬೇರೆ ಪ್ರಶ್ನೆ, ಆದರೆ ಪಾಂಡವ್ರಿಗೆ ಇದೆಯಲ್ಲ ಅಂತ ನನ್ನ ಸಮಸ್ಯೆ ಇತ್ತು, ಇದು ಅಸೂಯೆ. ಅರ್ಥ ಆಯ್ತಾ? ನನಗೂ ಬೇಕು, ಅವ್ರಿಗಿರಬಾರ್ದು. ಇದು ಅರ್ಥ ಮಾಡಿಕೊಂಡ್ರೆ ಅಸೂಯೆ ಶಬ್ದ ಒಂದು ಭಾರಿ ಡೇಂಜರಸ್ಸು. ಮಾತ್ಸರ್ಯ ಅಸೂಯೆಗಳು ಮೊದಲೇ ಹೇಳಿದ್ರೆ ರಫ್ಲಿ ಇವೆ ಈಕ್ವಿವೆಲೆಂಟ್ಸೇ, ಸಿನೋನಿಮ್ಸೆ. ಆದರೆ ಸೂಕ್ಷ್ಮ ವ್ಯತ್ಯಾಸ ಇದೆ. ಅದು ಗುಣದ್ವೇಷಿ ಅಂತ ಅರ್ಥ. ಒಟ್ಟು ಹೇಳೋದೇನಂದ್ರೆ ಗುಣವದ್ವೇಷಗಳು ಏನಂತ ಕರೀತಾರೆ. ಈ ಮಾತನ್ನು ಕೃಷ್ಣ ಕೂಡ ಹೇಳ್ತಾರೆ, ಗುಣವದ್ವೇಷಿಗಳು ನಿಮ್ಮ ಮಕ್ಕಳೆಲ್ಲ ಅಂತ ಹೇಳ್ತಾರೆ. ಪಾಂಡವರು ಗುಣವಂತರು, ದ್ವೇಷ ಮಾಡ್ತಾ ಇದ್ದಾರೆ, ಸರಿಯಲ್ಲ. ಸರಿಯಾಗಿ ಯೋಚನೆ ಮಾಡಬೇಕಾದ್ರೆ ಆ ಟ್ರೆಂಡ್ ಎಷ್ಟು ಕೆಟ್ಟದಿದೆ. ಅವರಿಗಿದೆ ಅನ್ನೋದು ನನ್ನ ಸಮ ಆಯ್ತಲ್ಲ ಅನ್ನೋ ದುಃಖಕ್ಕಿಂತ ಅವ್ರಿಗೆ ಹೋಗಬೇಕು. ಆ ಮಾತನ್ನು ಹೇಳ್ತಾನೆ ಅವನು. ಆಗಿ ಮಾತೆಲ್ಲ ಅರ್ಥ ಆಗುತ್ತೆ, ಒಂದೊಂದು ಮಾತಿಗೆ ಅಷ್ಟು ಅರ್ಥ ಇದೆ. ನಚಮ ಓಂ ಅಭ್ಯಸೂಯತಿ ಅಂದರೆ ಕೃಷ್ಣ ವಿಶ್ವರೂಪ ತೋರಿಸಿದ್ರು ಕೂಡ ಅವ್ರಿಗೆ ಏನು ಅನ್ನಿಸ್ತು? ಏನೋ ಮಾಡ್ತಾ ಇದ್ದಾನೆ ಅವನು, ಇವನು ದೊಡ್ಡವನ ಏನೋ ಮಾಡ್ತಾ ಇದ್ದಾನೆ. ಇಂಥ ಭ್ರಮೆ ಇದ್ದವ್ರಿಗೆ ಏನು ಹೇಳೋದಕ್ಕಾಗತ್ತೆ? ಇದಂತೇನಾ ತಪಸ್ಕಾಯ. ಅದರಿಂದ ಯಾವಾಗಲೂ ಕೂಡ ನಾವು ಪಾಠ ಆಗಿಲ್ಲ ಅಂತ ತುಂಬ ಜನ ಅನ್ನೋದು ಕೇಳ್ತೀವಿ ಅಲ್ಲಲ್ಲಿ. ಬಟ್ ಏನೂ ಮಾಡೋಕ್ಕೆ ತಯಾರಿಲ್ಲ ಅವರು. ಸುಮ್ಮನೆ ಅಂದ್ರೇನು ಪ್ರಯೋಜನ ಅದರಿಂದ? ಇದನ್ನು ಮಾಡಿ ತಾನಾಗಿ ಶುರುವಾಗುತ್ತೆ ಅಂತೇಳಿ. ಯಾವಾಗ ಅಥ ಶಬ್ದ ಇದಿಷ್ಟು ಅಥ ಶಬ್ದದ ಅರ್ಥ ಇದೆ, ನಿನ್ನೆ ಹೇಳಿದಂತೆ ಇದಿಷ್ಟು ಹೊಂದಿರಬೇಕು. ಅಭಕ್ತಾಯ, ಭಕ್ತರು ಅಂದರೆ ದೇಶಭಕ್ತರಿಗೆ ಹೇಗೋ ದೇಶದ್ರೋಹಿಗಳಿಗೆ ಕೊಡೋಕ್ಕಾಗತ್ತಾ? ಅಭಕ್ತ ಶಬ್ದ ಅಭಕ್ತಾಯ ಕದಾಚನ ಅಂದರೂ ಒಂದೇ, ದ್ವೇಷಿ ಎಂದರೂ ಒಂದೇ. ದ್ವೇಷಿಗಳಿಗೆ ಎಂದು ಹೇಳಿಕೊಡೋದು.
ಇವರು ದ್ವೇಷಿಗಳಲ್ಲ, ಗುಣದ್ವೇಷಿಗಳು. ಭಾರಿ ಅಂದರೆ ಗುಣನೇ ಲೇಕ್ ಮಾಡೋದಿಲ್ಲ ಫಸ್ಟ್ ಇವರು. ನಚ ಅಶುಶ್ರೂಷವೇ ವಾಚ್ಯಂ ನಚ ಮಾಂ ಯೋ ಅಭ್ಯಸೂಯತಿ. ಅದು ಸೇವೆ ಮಾಡಲಿಕ್ಕೂ ಇಷ್ಟನೋ ಇಲ್ಲ, ಅವನಿಗೆ ಕೇಳೋದಕ್ಕೂ ಇಷ್ಟ ಇಲ್ಲ, ಮತ್ತು ಅವ್ರು ಹೇಳೋದಕ್ಕೆ ಹೋಗಬಾರದು. ಇವತ್ತು ನಡೀತಿರೋದೇನಿವತ್ತು ಕಾಮನ್, ಎಲ್ಲ ಹೇಳ್ಬೋದು ಅಂತೇಳಿ. ಅಂದರೆ ಅದೇನೆಂದರೆ ಒಟ್ಟಿನ ಮೇಲೆ ಏನು ಮಾಡಿಕೊಡೋದು ಅಂತ ಅದು ಬದಲು ಮಾಡಿಬಿಡ್ತಾರೆ. ಅದು ತಪ್ಪದು. ಎಲ್ಲರಿಗೂ ಹೇಳೋದು ತಪ್ಪಲ್ಲ, ಯಾವಾಗ ಕೇಳೋ ಅಪೇಕ್ಷೆ ಇರಬೇಕು ಫಸ್ಟ್ ಅವ್ರಿಗೆ. ಇವ್ರು ಯಾವುದನ್ನು ಒಂದು ಟೆಂಪ್ಟ್ ಮಾಡಿ ಏನೋ ಕೊಡ್ತೀವಿ ಅಂತ ಹೇಳಿ ಕೊಟ್ಟರೆ ತಪ್ಪಾಗತ್ತೆ. ಹಾಂ, ಮತ್ತೆ ಹೇಳ್ಬೇಕಾಯ್ತಾ? ಯಾರು ಓದ್ತಾನೆ ಇರಲಿಲ್ಲ ಆಗ. ಇದೆಲ್ಲ ದೊಡ್ಡದು ಅಂತ ಗೊತ್ತಾದಮೇಲೆ ಇದು ಹೇಳೋರಿಗೆ ಹೇಳ್ತಿರೋದು, ಕೇಳೋರಿಗೆಲ್ಲ. ಅರ್ಥ ಆಯ್ತಾ? ಈಗ ಕೇಳಿ ಆಗಿದೆ. ಈಗ ಕೇಳಿದವ್ರು ಮುಂದೆ ಏನು ಮಾಡ್ತಾರೆ? ಈಗ ಹೇಳೋದು ಬಂದು ಶಾಸ್ತ್ರ ಇದೆ, ಕೇಳಿದ ಮೇಲೆ ಹೇಳಬೇಕು ಅಂತೆ. ಡಾಕ್ಟರ್ ಅಂದರೆ ಔಷಧಿ ಕೊಡಬೇಕೋ ಇಲ್ವೋ? ಬೋರ್ಡ್ ಹಾಕ್ಕೊಂಡ್ರೆ ರೋಗಿಗಳಿಗೆ ಪ್ರವೇಶವಿಲ್ಲ, ಬೋರ್ಡ್ ಹಾಕಿಬಿಟ್ಟ. ಏನು ಮಾಡಬೇಕು ಅವ್ನಿಗೆ ಎಷ್ಟು ಬೈತಾರೆ ಜನ ಅದನ್ನು. ಅವ್ರು ಡಾಕ್ಟ್ರ್ ಆಗಿಲ್ಲ ಬೇರೆ, ಅದ್ರ ಆದಮೇಲೆ ಅದನ್ನು ಉಪಯೋಗ ಮಾಡಿದ್ರೆ ತಪ್ಪಾಗತ್ತೆ. ಯಾರಿಗೆ ಅರ್ಹತೆ ಇದೆ ಅವ್ರು ಏನು ಮಾಡಬೇಕು? ತಮ್ಮ ಅರ್ಹರಾಗಿರೋ ಕೆಲಸಗಳನ್ನು ತಪ್ಪದೇ ಮಾಡಬೇಕು. ಅವ್ರು ಬಿದ್ದ, ಅವನು ಗಟ್ಟಿಬಿಟ್ಟಿದ್ದಾನೆ, ಅವನು ಬಿದ್ದಿದ್ದಾನೆ, ಎತ್ತಬೇಕಿಲ್ಲ. ಈಗ ಇವನಿಗೂ ಕೈ ಕಾಲಿಲ್ಲ, ಅದು ಬೇರೆ ಮಾತು. ಇವನಿಗೆ ಹೇಳೋದಿಲ್ಲ. ಇವನು ಬಿದ್ದ, ಅವನು ಬಿದ್ದ, ಯಾರು ಎತ್ತಬೇಕೀಗ? ಮ್ಯೂಚುವಲ್ ಏನೋ ಟ್ರೈ ಮಾಡ್ತಾರೆ ಅಷ್ಟೇ. ಸರಿಯಾಗಿತ್ತು ನೋಡ್ಕೊಂಡು ನಕ್ಕೆ ಹೋಗಿಬಿಟ್ರೆ ಏನು ಮಾಡಬೇಕು? ಅವನ್ನ ಪಾಪಿಷ್ಟ ಅಂತ ಕರೀತಾರೋ ಇಲ್ಲೋ? ಅದಕ್ಕೇನೆ ಎಲ್ಲದೂ ಅಷ್ಟೇ. ಡಾಕ್ಟ್ರು ಎಕ್ಸಾಂಪಲ್ ಅಷ್ಟೇ. ನಮಗೇನು ಮಾಡ್ಲಿಕ್ಕೆ ಬರುತ್ತೆ ಅಂತ ಮಾಡದೆ ಹೋದರೆ ಅದೇನೇ ಸ್ವಕರ್ಮ ಲೋಪ, ಸ್ವಧರ್ಮ. ಅದನ್ನು ತಪ್ಪು ತಿಳ್ಕೊಂಡ್ರೆ ಸರಿ ಮಾಡೋದು, ಬಿದ್ದಿದ್ದವ್ರು ಸರಿ ಮಾಡೋದು. ಕಣ್ಣು ಕಾಣಿದೆ ಅಂಗವಿಕಲರು ಬೇರೆ, ಬುದ್ಧಿ ವಿಕಲರು ಬೇರೆ, ಅವರಿಗೆಲ್ಲ ನಾವು ನಮಗೆ ಆದದ್ದನ್ನು ಮಾಡಬೇಕು. ಅದು ಮಾಡದೆ ಹೋದ್ರೆ ದೋಷ. ಇಷ್ಟೆಲ್ಲ ಅರ್ಜುನ ಕೇಳಿ, ಅದಕ್ಕೆ ಹೇಳಿದ್ ನೀನು ಕೇಳ್ತೀಯ ಅಂತ ಹೇಳ್ತೀನಿ ಅಂತ ಹೇಳಿದಿನಲ್ಲ, ನೀನು ಕೇಳ್ತೀಯ ಅಂತಲೇ ಹೇಳ್ತಿರೋದು. ಅತ್ಯಂತ ಪ್ರಿಯ ನೀನು ಅಂತ ಹೇಳಿದಾರಲ್ಲ, ಇದೇ ಆ್ಯಟಿಟ್ಯೂಡ್ ಹೇಳೋರಿಗೆ ಇನ್ನೊಬ್ರು ಹೇಳೋರಿಗೆ ಇರಬೇಕು. ಕಂಡ್ಕಂಡವ್ರು ಹೇಳೋಕ್ಕೆ ಹೋಗಬೇಡ. ಪ್ರೆಷಸ್ ಥಿಂಗ್ಸನ್ನು ಏನಾಗ್ತಾರೆ ಗೊತ್ತಾ? ಅವರಂತೂ ಸದುಪಯೋಗ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ, ಚಾನ್ಸ್ ಇಲ್ಲವೇ ಇಲ್ಲ. ಮತ್ತೇನು ಮಾಡ್ತಾನೆ? ದುರುಪಯೋಗ ಮಾಡೇ ಮಾಡ್ತಾನೆ. ಮಾಡೋದ್ರಿಂದ ಏನಾಯ್ತು? ಈಗ ಪಾಪ ಇವರಿಗೂ ಬರುತ್ತೆ. ಯಾರಿಗೆ? ಅಪಾತ್ರರಿಗೆ ದಾನ ಹೇಗೋ ಅಪಾತ್ರ ವಿದ್ಯಾದಾನವೂ ಹಾಗೆ. ಅಪಾತ್ರ ದಾನ ಮಾಡಬಾರ್ದು ಅಂತ ಹೇಳಿಲ್ಲ, ನಮ್ಗೆ ಅರ್ಥ ಆಗುತ್ತೆ. ಸುವರ್ಣದಾನ ಅಪಾತ್ರ ಮಾಡಿ ಏನಾಗುತ್ತೆ? ಇದು ಸುವರ್ಣ ಅಲ್ಲ, ಸೂಪರ್ ಸುವರ್ಣ ಆದರೆ ಶಾಸ್ತ್ರ. ಅದರಿಂದ ಯಾರಿಗೆ ಕೊಡ್ತಿದ್ದೀನ? ಅಪಾತ್ರ ಯಾರು ಅಂದರೆ ವಿಷ್ಣು. ಅಪಾತ್ರರು ವಿಷ್ಣು. ಜ್ಞಾನದಾನಕ್ಕೆ ಅಪಾತ್ರರು ಅಂದರೆ ಇವರೆಲ್ಲ ಅರ್ಥಶಬ್ದದ ಅಧಿಕಾರ ಯಾರಿಗಿಲ್ಲ, ಅವರೆಲ್ಲ ಅಪಾತ್ರರು ಅಂತಲೇ ಅರ್ಥ. ಹಾಂ ಹಾಂ, ಯಾರಿಗೆ? ಹೌದು ಹೇಳಿದ್ದಾರೆ. ಯಾರಿಗೂ ಹೇಳೋಕ್ಕೆ ಹೋಗ್ಕೊಡ್ತು, ಭಾರಿ ದೋಷ. ಮತ್ತು ಇನ್ನೊಂದು ಕಂಡೀಷನ್ ಹೇಳ್ತಾರೆ, ಯಾರು ಓದಿ ಇನ್ನೊಬ್ರಿಗೆ ಹೇಳೋದಿಲ್ಲ ಅಂತ ಅವ್ನಿಗೆ ಹೇಳಬೇಡಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದೇ ಔಷಧಿ ಕೊಡೋದಿಲ್ಲ, ಅದು ಅದೇ ಕೇಸ್. ಅದು ಅವ್ನಿಗೆ ಕೊಡಲಿಕ್ಕೋಸ್ಕರ ಹೇಳ್ತಿರೋದ್ರಿಂದ ಯಾರು ಇನ್ನೊಬ್ರನ್ನ ಅದು ಅಷ್ಟೇ ಅಲ್ಲ, ನಚ ವ್ಯಾಖ್ಯಾನ ಶಕ್ತಿ ಹೀನಾಯ. ಒಬ್ಬ ಹೇಳ್ತಿರ್ಬೇಕಾದ್ರೆ ಪ್ರಶ್ನೆ ಉತ್ತರ ಕೊಡೋ ಸಾಮರ್ಥ್ಯ ಇಲ್ಲದವ್ರು ಅವ್ನಿಗೆ ಹೇಳೋಕ್ಕೆ ಹೋಗಬಾರ್ದು. ಯಾತಕ್ಕೆ? ಅವ್ನು ಪ್ರಸಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಇವತ್ತು ಒಳ್ಳೆ ಲಾಂಗ್ ಡಿಸ್ಟೆನ್ಸ್ಗೆ ಬರೀ ಡ್ರೈವಿಂಗ್ ಗೊತ್ತು, ಅವ್ನು ಕರ್ಕೊಂಡ್ರೆ ಗತಿ ಏನು? ಬರೀ ಡ್ರೈವಿಂಗ್ ಗೊತ್ತು ಅವನಿಗೆ, ನಿಂತರೆ ಏನು ಮಾಡೋಕ್ಕೂ ಗೊತ್ತಿಲ್ಲ, ಸ್ಟೆಪ್ನೇ ಚೇಂಜ್ ಮಾಡೋಕ್ಕೂ ಬರೋದಿಲ್ಲ, ಎಷ್ಟು ಫಜೀತಿ ಆಗೋದಿಲ್ಲ. ಮಿನಿಮಮ್ ಆರೋ ಗೊತ್ತಿರಬೇಕು. ಅದು ಒಂದು ಭಾಗ. ಲೈಸೆನ್ಸ್ ಕೊಡಬೇಕಾದ್ರೆ ಡ್ರೈವಿಂಗ್ ಬರೋದು ಎಷ್ಟು ಇಂಪಾರ್ಟೆಂಟೋ, ಪಾರ್ಕಿಂಗ್ ರೂಲ್ಸು ಗೊತ್ತಿರಬೇಕು ಅವನಿಗೆ. ಅಷ್ಟರ ಮಟ್ಟಿಗೆ ನೋಡ್ತಾರೆ. ಇವೆಲ್ಲ ಸಿಗ್ನಲ್ ಎಲ್ಲ ಕೆಡ್ತಾರೆ. ಅದಿಷ್ಟು ಇದ್ದರೆ ಹೇಗೋ ಹಾಗಿರಬೇಕು. ಅಲ್ಲ ಅವನು ಎಂಥವನು ಅಂತ ಕೇಳಿದರೆ ಅವನಿಗೆ ಅಪೇಕ್ಷೆನೇ ಇಲ್ಲ. ಅವ್ನು ಯಾಕೆ ಹೇಳಬೇಕು? ನೀವು ತಮ್ಮಲ್ಲಿ ಏನು ಮಾಡ್ತಾರೆ? ಬಸ್ಸಲ್ಲಿ ಯಾರೋ ಕೂತಿರ್ತಾರೆ, ವಾದ ಮಾಡ್ತಾ ಶುರು ಮಾಡೋದು. ದೇವ್ರು ಒಪ್ಪೋದು ಯಾಕೆ ಒಪ್ಪೋದಿಲ್ಲ ನೀವು? ನಿನಗೆ ಯಾಕೆ ತಲೆಯಾರಿಟಿ ಅದು? ಒಪ್ತಾನೆ ಬಿಡ್ತಾನೆ. ಅವ್ನು ಪ್ರಶ್ನೆ ಕೇಳಿದ್ರೆ ಹೇಳಬೇಕು, ಅವ್ರು ತಿಳಿದು ಹೇಳೋಕ್ಕೆ ಹೋಗಬಾರ್ದು. ಹಾಂ, ಅದು ಬೇರೆ. ಅದು ಅಂದರೆ ಸಾಮಾನ್ಯವಾಗಿ ಪ್ರಿಫರೆನ್ಸ್ ಕೊಡಬೇಕಾದ್ರೆ ಅದು ಹೇಳಲೇಬಾರ್ದು ಅಂದರೆ ಹಾಗಲ್ಲ. ಇವರು ಹೇಳಬಾರ್ದು, ಅದು ಹೇಳಬಾರ್ದು, ವ್ಯತ್ಯಾಸ ಇದೆ. ಅವರಿಗೆ ವಿಶೇಷ ಹೇಳಕ್ಕೆ ಹೋಗಬಾರ್ದು. ಎಷ್ಟು ಹೇಳಬೇಕು? ಎಷ್ಟಾಗುತ್ತೋ ಅಷ್ಟು ಹೇಳಿದ್ರೆ ಸಾಕು. ಇವರಿಗೆ ಮಾತ್ರ ಹಾಗಲ್ಲ. ಅದು ಸಾಮಾನ್ಯ ಇವನಿಗೆ ಪಾಸ್ ಆಗತ್ತೆ ಟ್ರೈನ್ ಮಾಡಿದರೆ ಸಾಕು. ಆದರೆ ರ್ಯಾಂಕ್ ಬರೋನಿಗೆ ಇಂಥವ್ರಿಗೆಲ್ಲ ಹೇಳಕ್ಕೆ ಬರೋದೆ. ಇದೆಲ್ಲ ಸಾಮಾನ್ಯ ಹೇಳೋದು ಅಂತ ಕೇಳಿದರೆ ಉತ್ತಮ ಪಕ್ಷ. ಇವತ್ತು ಓದೋರೆಲ್ಲ ಲೆಕ್ಚರರ್ಸ್ ಆಗಬೇಕು ಅಂತಿದೆಯಾ? ಏನೂ ಇಲ್ಲ. ಬಟ್ ತಮ್ಮ ಕೆಲಸ ಇನ್ನೊಂದು ಫೀಲ್ಡಲ್ಲಿ ಮಾಡಿದ್ರೆ ಸರಿ, ಓಕೆ. ಯಾರು ಫಸ್ಟ್ ಪ್ರಿಫರೆನ್ಸ್ ಯಾವುದು? ಜ್ಞಾನಕ್ಕೆ ಯಾವಾಗಲೂ ಪಾಠ ಪ್ರವಚನ. ಅದು ಇನ್ನೊಬ್ರಿಗೆ ಹೋಗ್ತಾನೇ ಇರಬೇಕು. ಜ್ಞಾನ ಪ್ರವಾಹ, ಜ್ಞಾನ ಪ್ರವಾಹ ಕಟ್ಟಾಗಬಾರ್ದು. ಒಬ್ಬರಿಗಾದರೂ ಹೇಳು ಅಂತ ಹೇಳ್ತಾರೆ. ನಚ ಶುಶ್ರೂಷವೇ ವಾಚ್ಯಂ ನಚ ಮಾಂ ಯೋ ಅಭ್ಯಸೂಯತಿ. ಇದು ಒಂದಾಯ್ತು. ಈಗ ಇದಂ ಪರಮಂ ಯಾರಿಗೆ ಹೇಳಬೇಕು ಅಂತ ಮುಂದಿನ ಪ್ರಶ್ನೆ. ಈಗ ಹೇಳಬಾರ್ದು ಮಧ್ಯೆ ಹೇಳಿಬಿಟ್ಟು ಈಗ ಅಂದರೆ ಹೇಳ್ತಾರೆ, ಇದಂತೇನ ಅತಪಸ್ಕಾಯ ಅತಪಸ್ಕಾಯೈವ ನ ವಾಚ್ಯಂ ಅಶುಶ್ರೂಷವೇ ಪುನಶ್ಚೇತಿ ದೋಷಾಧಿಕ್ಯ ಅಶುಶ್ರೂಷೋರ್ದರ್ಶಯಿತು ಚ ಶಬ್ದಃ ಏವಂ ಅಭಕ್ತಾಯ ಕದಾಪಿ ನ ವಾಚ್ಯಂ
ಕದಾಚಿತ್ ಅಲ್ಪತಪಸೋ ಅಲ್ಪಶುಶ್ರೂಷೋರಪಿ ಭಕ್ತ್ಯಾಧಿಕ್ಯೆ ವಾಚ್ಯಂ ಭವತೀತಿ ಕದಾಚನೇತಿ ವಿಶೇಷಃ ಅಭಕ್ತಾಚ್ಚ ನ ವಾಚ್ಯಂ ಅಭಕ್ತಾಚ್ಚ ನ ವಾಚ್ಯಂ ಅನಸೂಯೋರಿತಿ ತತ್ರಾಪಿ ಚ ಶಬ್ದಃ. ಒಂದೊಂದೇ ಹೇಳ್ತಾರೆ. ಅತಪಸ್ಕಾಯೈವ ನ ವಾಚ್ಯಂ, ಯಾರು ತಪಸ್ ಮಾಡಿಲ್ಲ ಅವ್ರಿಗೆ ಹೇಳಬೇಕು. ಅದಕ್ಕೆ ಅವ್ರು ಬಂದವ್ರು ಏನು ಹೇಳ್ತಾಯಿದ್ರು, 1 ವರ್ಷ ಇಲ್ಲಿರಿ ಫಸ್ಟು, ಷಟ್ಪ್ರಶ್ನೆ ಶುರುವಾಗೋದೇ ಅದರಿಂದ. ಕೇಳೋದಕ್ಕೆ ಬರ್ತಾರೆ, 6 ಜನ ಬರ್ತಾರೆ. ಬಂದರೆ ಒಂದು ಭಾರಿ ಸಂತೋಷ, 1 ವರ್ಷ ಇರಿ, ಗುರುಕುಲ ವಾಸ ಮಾಡಿ ಪರೀಕ್ಷೆ ಮಾಡ್ತೇನೆ, ಆಮೇಲೆ ಕೇಳಿ ಅವ್ರು ಗೊತ್ತಿದ್ದರೆ ಹೇಳ್ತೇನೆ. ಈಗಲ್ಲ, ಕೇಳಿದ ಗ್ಯಾರಂಟಿ ಅವ್ರು ಗೊತ್ತಿದ್ದರೆ ಹೇಳ್ತೇನೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಅವ್ರು ತಮ್ಮ ಲಿಮಿಟೇಷನ್ ತಿಳ್ಕೊತಾರೆ. ಯಾತಕ್ಕೆ ಬಂದಿರೋ ಗೊತ್ತಿಲ್ಲ, 1 ವರ್ಷ ಇದ್ದು ಕೇಳಬೇಕು, ತಪಸ್ ಮಾಡಿ. ಏನು ಅಲ್ಲಿವರೆಗೆ ಏನು ಹೇಳೋದಿಲ್ಲ, ನಿಮಗೆ ಸೇವೆ ಮಾಡ್ಕೊಂಡಿರ್ಬೇಕಷ್ಟೆ. ಆಮೇಲೆ ಪ್ರಶ್ನೆ ಕೇಳ್ಬೋದು, ಗೊತ್ತಿದ್ದರೆ ಹೇಳ್ತೇನೆ. ಇದು ಅರ್ಥ ಮಾಡಿಕೊಂಡ್ರೆ ಅದು ಎಲ್ಲ ಜ್ಞಾನಿಗಳಿರುವ ಕಾಮನ್ ಗುಣ ಅದು. ಯಾರು ಗೊತ್ತಿದ್ರೆ ಮಾತು ಹೇಳ್ತೀರಿ ಅಂತ ಹೇಳಬಾರ್ದು. ದೇವರು ವಾಯ್ತು ಇಬ್ಬರೇ, ಅವರು ವಾಯ್ದ ದೇವರ ಅನುಗ್ರಹ ಅಂತ ಸೇರಿಸ್ತಾರೆ. ಇವರು ಯಾರ ಅನುಗ್ರಹನೂ ಸೇರಿಸ್ದೆ ಎಲ್ಲ ಹೇಳಬೇಕು ಅಂತ ಹೇಳಿದ್ರೆ ದೇವರು ಒಂದೇನೆ. ಲಕ್ಷ್ಮೀದೇವಿ ಸರಿಯೇ ಸರಿ. ಈ 3 ಜನ ಬಿಟ್ಟು ಉಳಿದವರೆಲ್ಲ ಒಂದು ಮಾತು ಸೇರಿಸ್ಬೇಕು. ಏನಂತ ಗೊತ್ತಿದ್ದರೆ ಹೇಳ್ತೇವೆ ಅಂತ ಹೇಳಬೇಕಲ್ಲ. ಯಾಕಂದ್ರೆ ಸರ್ವಜ್ಞರಲ್ಲ, ಕೆಲವು ವಿಷಯ ಬೇರೆ ಸಬ್ಜೆಕ್ಟಿಗೆ ಲೇಟಾಗಿರುತ್ತೆ. ಅದು ಗೊತ್ತಾಯ್ತಾ? ಆ ಸಬ್ಜೆಕ್ಟ್ ನಿಮಗೆ ಗೊತ್ತಿಲ್ಲ, ಮಿನಿಮಮ್ ಗೊತ್ತಿದೆ, ಹೆಚ್ಚು ಗೊತ್ತಿಲ್ಲ, ಅವಾಗ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಅವು ಒಪ್ಕೋಬೇಕದನ್ನು. ಏನೋ ಇಷ್ಟೊತ್ತು ಹೇಳಿದ್ದೇನೀಗ, 1 ವರ್ಷ ಇಂಟೆಲಿಜೆನ್ಸ್, ಆಮೇಲೆ 1 ವರ್ಷ ಸೇವೆ ಮಾಡಬೇಕು ಫಸ್ಟ್. ಅವರು ಸೇವೆ ಅಂದರೆ ಏನು, ಸಣ್ಣ ಪುಟ್ಟ ಸೇವೆ ಅಲ್ಲ, ರಿಗರಸ್ ಮಿಲಿಟ್ರಿ ರಿಗರಸ್ ಟ್ರೈನಿಂಗ್. ಹೋಗು, ಕೊಟ್ಟಿದ್ದು ಎಷ್ಟು 100 ಹಾಕೊಳ್ಳೋ, 400 ಆಗೋವರೆಗೂ ಬರಬೇಡ. ಅವೆಲ್ಲ ಬಡಕ್ಲು ಹಾಕೊಳ್ಳು ಬೇರೆ ಜೊತೆಗೆ. 400 ಆದಮೇಲೆ ವಾಪಸ್ಸು, ಅಲ್ಲಿವರೆಗೆ ನಮ್ಗೆ ಇಲ್ಲಿ ಬರಲೇಬೇಡ, ಹೊಡ್ಕೊಂಡು ಹೋಗ್ಬೇಡ. ಆ ಕಡೆ 100 ಗೋವು ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಏನು ಮಾಡಬೇಕಂತ ಹೊಡ್ಕೊಂಡು ಹೋಗ್ತಾನೆ. ಎಣಿಸ್ತಾ ಕೊಡಲಿಲ್ಲ ದಿವಸಕ್ಕೆ ಎಷ್ಟಾಯಿತು ಅಂತೇಳಿ. ಅವೇ ಹೇಳಿದ್ವಂತೆ, 400 ಆಗಿದ್ದೇವೆ, ಕರ್ಕೊಂಡು ಹೋಗುತ್ತೇವೆ. ಗೊತ್ತಾಯ್ತಾ? 400 ಆಗಿದ್ದೇವೆ, ಹೋಗು. ಆತ ಬರ್ತಾರೆ, ಅಪ್ರೋಷಣೆ ಆಗೇ ಬಂದುಬಿಡ್ತಾನೆ. ಹೋದರೆ ಅದಕ್ಕೆ ತಯಾರಿರಬೇಕು. ಇವತ್ತು ಅದಕ್ಕೆ ಇಲ್ಲವೇ ಇಲ್ಲ. ಅದು ಪೂರ್ತಿಯಾಗಿ ಬಹುಶಃ ಅಚ್ಚಷ್ಟು ಚೀಪ್ ಅಂದರೆ ಇವತ್ತು ಅಧ್ಯಾತ್ಮ ಒಂದೇ, 0 ಇನ್ವೆಸ್ಟ್ಮೆಂಟ್. ಅಥವಾ ಅನ್ನ ಬಟ್ಟೆ ಕೊಟ್ಟು ಹೇಳೋ ವಿದ್ಯಾರ್ಥಿ ಫ್ರೀಯಾಗಿ ಹೇಳೋದು ಅದು ಒಂದೇ. ಅದಕ್ಕೆ ಜನ ಹುಡಿ ಕರ್ಕೊಂಬರ್ಬೇಕು. ಆಮೇಲೆ ಏನು ಮಾಡ್ತಾರೋ ಗೊತ್ತು ಕೂಡ ಆಗೋದೆ. ಆದರೆ ಅದು ಹಾಗಲ್ಲ. ಲೌಕಿಕ ಸಿನಿಮಾತಿಗೆ ಯಾರು ದುಡ್ಡು ಕೊಟ್ಟು ಕ್ಯೂ ನಿಂತು ಹೋಗ್ತಾರೆ. ಎಷ್ಟೋ ಜನ ಮಲಿಬಿಟ್ಟಿರ್ತಾರೆ, ಬರೆದು ರಿಲೀಸ್ ಆಗೋದು, ಅದು ಅಲ್ಲೇ ಮಲಿಬಿಡ್ತಾರೆ ಅಂತ ಹೋಗಿಬಿಟ್ಟು. ಎಷ್ಟು ಆಸಕ್ತಿ ಇದೆ ನೋಡಿ ಅವ್ರಿಗೆ. ಇದು ಅತಿ ಶ್ರೇಷ್ಠ. ಮತ್ತೆ ಯಾವಾಗಲೂ ಒಳ್ಳೊಳ್ಳೆ ಕೋರ್ಸಿಗೆ ಅಪ್ಲಿಕೆಂಟ್ಸ್ ಕಡಿಮೆ ಆಗ್ತಾ ಬರ್ತಾರೆ. ಯಾಕಂದರೆ ಎಲಿಜಿಬಿಲಿಟಿ ಇರೋದಿಲ್ಲ ತಕ್ಕಂತೆ. ಭಾರಿ ಬುದ್ಧಿವಂತಿಕೆಯಿಂದ ಹೇಳಿ ನಿಷ್ಠೆ ಎಲ್ಲ ಇರಬೇಕು. ಅದಕ್ಕೆ ಅದನ್ನೆಲ್ಲ ಹೇಳೋಕ್ಕೆ ಹೋಗಬೇಡಿ. ಅಶುಶ್ರೂಷವೇ ಪುನಶ್ಚೇತಿ ದೋಷಾಧಿಕ್ಯ ಅಶೂಯೋ ಅಶುಶ್ರೂಷೋ ದರ್ಶಯಿತು ಚ ಶಬ್ದ. ಒಂದೊಂದೇ ಯಾತಕ್ಕೆ ಹೇಳ್ತಾರೆ ಅಂದರೆ, ಇದಕ್ಕಿಂತ ಅದು ದೊಡ್ಡದು, ಅದಕ್ಕಿಂತ ಅದು ದೊಡ್ಡದು, ಹೆಚ್ಚೆಚ್ಚು ಪಾಪಗಳು. ತಪಸ್ಸಿಲ್ಲ ಅಂಬೋದು ಮೊದಲನೇ ಶುರುವಾಯಿತು. ಆಮೇಲೆ ಭಕ್ತನೆಲ್ಲ ಇನ್ನೂ ದೊಡ್ಡದು. ಕೇಳೋಕ್ಕೆ ಇಚ್ಛೆ ಇಲ್ಲ, ಅದಕ್ಕೊಂದು. ಸೇವೆ ಮಾಡಲಿಕ್ಕೆ ಇಚ್ಛೆ ಇಲ್ಲ, ಅಸೂಯೆ ಮಾಡ್ತಾನೆ. ಅಸೂಯೆ ಅಂಬೋದು ಹೈಯೆಸ್ಟ್. ಅದಕ್ಕೆ ಮೊದಲು ಹೇಳಬೇಕಾದ್ರೆ ಉಳಿದು ಹೇಳಿಲ್ಲ. ಯಾರು ಹೇಳಿದ್ದು? ದಚಮಾಂ ಯೋ ಅಭ್ಯಸೂಯತಿ. ಕೊನೆ ಅದೊಂದೇ ಹೇಳಿದ್ದು ಇಷ್ಟರಲ್ಲಿ. ಯಾಕಂದರೆ ಅದೇ ದೊಡ್ಡ ಅತಿ ಹೆಚ್ಚು ಅಯೋಗ್ಯರಾಗೋದು ಯಾವುದರಿಂದ? ಅಸೂಯೆ ಮಾಡಿದಾಗ. ಅದನ್ನು ಹೇಳಿದರು. ಕದಾಚನ ಅನ್ನೋ ಪದ ಸೇರಿಸಿದ್ದಾರೆ. ಅಲ್ಲೊಂದು ನೋಟ್ ಕೊಡ್ತಾರೆ ಈಗ ಆಚಾರ್ಯರಿಗೆ. ಏವಂ ಅಭಕ್ತಾಯ ಕದಾಪಿ ನ ವಾಚ್ಯ. ಯಾವ ಕಾಲಕ್ಕೂ ದೇಶದ್ರೋಹಿಗೆ ಯಾವ ಕಂಡೀಷನ್ ಮೇಲೂ ಕೂಡ ಹೆಲ್ಪ್ ಮಾಡಬಾರ್ದು. ಗೊತ್ತಾಯ್ತಾ? ಅವ್ನು ಬಿದ್ದರೂ ಎತ್ತಬಾರ್ದು. ಇನ್ನೂ ಹೇಳೋದಾದರೆ ಅವ್ನು ಬಿದ್ದರೆ ಏನು ಮಾಡಿಕೊಡ್ದು, ಅದೇ ಸಮಯ ಅಂತ ನಿಗ್ರಹ ಮಾಡಬೇಕೆ ಹೊರತು ಎತ್ತಿ ಇದು ಮಾಡ್ಲಿಕ್ಕೆ ಹೋಗಬಾರ್ದು. ಇದು ನಿಯಮ ಇದೆ. ಆದರೆ ಕದಾಚಿತ್ ಅಲ್ಪ ತಪಸ್ಸೋ ಅಲ್ಪ ಶುಶ್ರೂಷೋರಪಿ. ಕೆಲವಿದ್ದಾನೆ ಅವನಿಗೆ ತಪಸ್ಸು ಕಡಿಮೆ ಇದೆ, ಪಾಪ ಅವ್ನು ಮಾಡೋ ಸ್ಥಿತಿಯಲ್ಲಿಲ್ಲ, ಮಿನಿಮಮ್ ಮಾಡ್ತೀನಿ ಅಷ್ಟೇ ಅಂತಾನೆ. ಅವನಿಗೆ ಸ್ವಲ್ಪ ಹೇಳಿ, ಪರವಾಗಿಲ್ಲ ಹೇಳಿದರೆ ಈಗ ಅವನಿಗೆ ಸ್ವಲ್ಪ ಹೇಳಿ. ಎರಡನೇ ಅಲ್ಪ ಶುಶ್ರೂಷೋರಪಿ. ಸಣ್ಣ ಸೇವೆ ಮಾಡ್ತಾನೆ, ಸ್ವಲ್ಪ ಕೇಳ್ತಾನೆ, ಹೆಚ್ಚೆಲ್ಲ ಹೇಳಿದ್ರೆ ತಿಳಿಯೋದಿಲ್ಲ ಅಂತಾನೆ. ಅವನಿಗೆ ತಿಳಿಯೋಷ್ಟು ಹೇಳಿ, ತಪ್ಪಲ್ಲ. ಆದರೆ ಇದು ಹಾಗಲ್ಲ, ಸ್ವಲ್ಪ ದೇಶದ್ರೋಹ ಮಾಡ್ತಿರೋದ್ರೆ ಹೇಳೋದು ಸಾಧ್ಯ ಇಲ್ಲ. ಭಕ್ತ್ಯಾಧಿಕ್ಯೆ ವಾಚ್ಯಂ. ಅವನಿಗೆ ಭಕ್ತಿ ಇದೆ, ಅಷ್ಟು ಬುದ್ಧಿ ಇಲ್ಲ. ಅವನಿಗೆ ಸ್ವಲ್ಪ ಹೇಳಿ. ಮಧ್ವದಲ್ಲೇ ಬರ್ತದೆ 15 ಸರ್ಗ ಕೊನೆಗೆ ಆಚಾರ್ಯ ಶಿಷ್ಯರಲ್ಲಿ ಭಾರಿ ಬುದ್ಧಿವಂತರ ಜೊತೆಗೆ ಇರೋದು ಸಾಮಾನ್ಯರು ಇದ್ದರು ಅಂತ ಹೇಳ್ತಾರೆ. ಭಾರಿ ಬುದ್ಧಿವಂತರ ಜೊತೆಗೆ ಸಾಮಾನ್ಯರು ಇದ್ದರು. ಇದು ನೆನ್ಪಿಟ್ಕೋಬೇಕಿದ್ರೆ. ಮತ್ತು ಎಲ್ಲ ವರ್ಣದವರೂ ಇದ್ದರು. ಆಚಾರ್ಯ ಶಿಷ್ಯರಲ್ಲಿ ಎಲ್ಲ ವರ್ಣದವರು ಇದ್ದರು. ಇದು ಅರ್ಥ ಮಾಡ್ಕೊಂಡ್ಮೇಲೆ ಅವರಿಗೆಲ್ಲ ಎಲ್ಲ ತಪಸ್ಸು ಮಾಡೋಕ್ಕೆ ಸಾಧ್ಯವೂ ಇಲ್ಲ, ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಪಾಠ ಹೇಳಿ, ಕೆಲವರು ಸ್ವಲ್ಪ ಹೇಳಿದ್ರೆ ಪ್ರವಚನದಲ್ಲಿ ಹೇಳಿ ಅಂತ. ಅವ್ರಿಗೇನು ಕಮಿಟ್ಮೆಂಟ್ ಇಲ್ಲಾಗ ಪಾಠದಲ್ಲಿ ಪ್ರಶ್ನೆ ಕೇಳಿ ಉತ್ತರ ಕೊಡೋದಿಲ್ಲ. ಅವಲ್ಲಿ ಏನು ಯೋಚನೆ ಇಲ್ಲ, ಮೆಲ್ಲ ಎದ್ದೋಗ್ಬಿಡ್ಬೋದು, ಏನು ಯೋಚನೆ ಇಲ್ಲ. ಇದರಲ್ಲಿ ಮಾಡ್ಲಿಕ್ಕೆ ಬರೋದು, ಎಲ್ಲರೊಳಗಾಗಬೇಕು ಇದಕ್ಕೆ. ಆದ್ದರಿಂದ ಅದು ಪ್ರವಚನದ ಹೇಳಿ ಎಂಬ ಅರ್ಥ ಸೂಟ್ ಆಗುತ್ತೆ. ಗೊತ್ತಾಯ್ತಾ? ಎಷ್ಟು ಬೇಕೋ ಅಷ್ಟು ಹೇಳಿದರೆ ಮಾಡ್ತಾರೆ ಅವರು. ಕದಾಪಿ ನ ವಾಚ್ಯಂ
ಕದಾಚಿತ್ ಅಲ್ಪತಪಸ್ಸೋಪಿ ಅಲ್ಪಶುಶ್ರೂಷೋರಪಿ ಭಕ್ತ್ಯಾಧಿಕ್ಯೇ ವಾಚ್ಯಂ. ಭಾರಿ ಆಸಕ್ತ, ಬುದ್ಧಿ ಕಡಿಮೆ ಇತ್ಯಾದಿ ಇದ್ದಾಗ ಅವನು ತಿಳಿಯಷ್ಟು ಹೇಳಿ. ಭವತಿ ಇತಿ ಕದಾಚನ ಇತಿ ವಿಶೇಷ. ಅಭಕ್ತಾಯ ನವಾಚ್ಯಂ ಅಸೂಯೋರಿತಿ ತತ್ರಾಪಿ ಚ ಶಬ್ದ. ಅದು ಅಭಕ್ತನಿಗೆ ಮಾತ್ರ ಅಸೂಯೆಗಿಂತ ಬಹಳ ಕೆಟ್ಟದ್ದು. ಭಕ್ತನೇನೋ ದ್ವೇಷಿ ಅಂತ. ಭಕ್ತಿ ಜಾಗದಲ್ಲಿ ಬೆಳಕಿಲ್ಲ ಅಂದರೆ ಕತ್ತಲೆ ಹೇಗೋ, ಭಕ್ತಿ ಇಲ್ಲ ಅಂದರೆ ಏನರ್ಥ? ದ್ವೇಷ ಇದೆ ಅಂತ ಅರ್ಥ. ಅವ್ರು ಏನು ಮಾಡಿದ್ರು ಹೇಳ್ಕೊಡು. ಇತಿ ತತ್ರಾಪಿ ಚ ಶಬ್ದ. ಇದನ್ನು ಭಾಷ್ಯದಲ್ಲಿ ಬರೆದು ಎಲ್ಲ ಇಲ್ಲಿ ಬರೀತಾ ಇದ್ದಾರೆ. ಅದು ಭಾಳ ಇಂಪಾರ್ಟೆಂಟ್ ಇದೆ. ನಚ ಶುಶ್ರೂಷವೇ ಇವತ್ತೆಲ್ಲ ನಡೆದಿರೋದು ಹೆಚ್ಚು ಕಡಿಮೆ ಈ ಗುಂಪಿ ಸೇರೋರಿಗೆ ನಡೆದಿರೋದು. ಎಷ್ಟೋ ಜನಗಳಿಗೆ ನಾವು ವಿದ್ಯಾರ್ಥಿಗಳು ಬರಬೇಕು, ನಾವು ಹುಡ್ಕೊಂಡು ಹೋಗಬಾರ್ದು. ಅರ್ಥ ಆಯ್ತಾ ನಿಮಗೆ? ಯಾವಾಗಲೂ ಕೂಡ ಕರೆದು ಹೇಳಬಾರ್ದು, ಬಂದರೆ ಹೇಳಬೇಕು. ಡಿಫರೆನ್ಸ್ ಗೊತ್ತಾಯ್ತಾ? ಕರೆದು ಹೇಳಬೇಕಾದ್ರೆ ಅವ್ರ ಯೋಗ್ಯತೆ ನಿಮಗೆ ಗೊತ್ತಿಲ್ಲ. ಯೋಗ್ಯತೆ ಗೊತ್ತಿದ್ರೆ ಏನು ಮಾಡ್ಬೋದು? ಬಾ ಅಂತ ಕರೆದು ಹೇಳ್ಬೋದು. ಒಳ್ಳೆಯವನಿಂದ ಹಾಳಾಗಬಾರ್ದು ಕರಿಬೋದು. ನಮಗದು ಗೊತ್ತಿಲ್ಲ. ಆದ್ದರಿಂದ ಅವನಾಗಿ ಬಂದರೆ ಫಸ್ಟ್ ಎಲಿಜಿಬಿಲಿಟಿ ಅವನಿಗೆ. ಇವತ್ತು ಅಪ್ಲಿಕೆಂಟ್ಸ್ ಯಾವ್ದಾದ್ರು ಸೀಟ್ ಕೊಡ್ತಾರೆ ಯೋಚನೆ ಮಾಡಿ? ಯಾವ ಇದರಲ್ಲೂ ಕೊಡೋದು. ಫಸ್ಟ್ ರ್ಯಾಂಕು ಎಲ್ಲೂ ಅಪ್ಲೈ ಮಾಡೋದು, ಕೆಲಸ ಕೊಡೋದಿಲ್ಲ ಅವನಿಗೆ. ಕೇಳಿದ್ರೆ ಅಪ್ಲೈಯೇ ಮಾಡಿಲ್ಲ ಅಂತ ಹೇಳ್ತಾನೆ. ಅದು ದೋಷ ಅಲ್ಲ, ಅವ್ನು ಕೋರ್ಟ್ಗೆ ಹೋಗ್ತಾನೆ ಕೊಟ್ಟಿಲ್ಲ ಅಂತೇಳಿ. ಅಪ್ಲೈ ಮಾಡಿದ್ದ ಕೇಳ್ತೆ, ಇಲ್ಲಾದರೂ ಹೋಗೋದೆ. ಅರ್ಥ ಆಯ್ತಾ? ಅಪ್ಲಿಕೆಂಟ್ ಆಗಬೇಕು ಅವನು. ಅದು ಇದು ಹಾಗೇ ಬಂದು ಕೇಳಬೇಕು. ನಚ ಶುಶ್ರೂಷವೇ ವಾಚ್ಯಂ. ಕೇಳೋ ಇಚ್ಛೆ ಇಲ್ಲ, ಇದಿಲ್ಲ, ಇದ್ದವನಿಗೆ ಹೇಳಿ. ಆದರೆ ಒಂದು ಮಾತು ಹೇಳಿದ್ದಾರೆ ನಿನ್ನೆ, ನೆನಪಿರಲಿ. ಏನಂತ? ಶಿಷ್ಯರು ಮಕ್ಕಳೆಲ್ಲ ಎಂಥವ್ರವರು, ಇವರು ಫಾಲೋಯರ್ಸ್ ಆದ್ದರಿಂದ ಅವ್ರು ತಪ್ಪಿದ್ರು ಕರೆದು ಹೇಳಿ ಅಂತ ಹೇಳ್ತಾರೆ. ಮಕ್ಕಳು ನೋಡಿದರೆ ಆಚಾರ್ಯ ಹೇಳಿದ್ರು, ಅದಕ್ಕೆ ಮಕ್ಕಳಿಗೆ ಹೇಳಿಲ್ಲ ಅಂತ ಹೇಳಬಾರ್ದು. ಕರೆದು ಹೇಳಿ ಅಂತ ಹೇಳಿ. ನೀವು ಕಮಿಟ್ಮೆಂಟ್ ಅದು. ಕ್ಲಾಸ್ಗೆ ಅಡ್ಮಿಟ್ ಆದಮೇಲೆ ಬೇಸ್ಟ್ ಕೆಲಸ ಅದು. ಅಟೆಂಡೆನ್ಸ್ ತೊಗೊಳ್ಳೋದು ಎಲ್ಲ ಕೆಲಸ ಅದು. ದಾರಿಯಲ್ಲಿ ಅಟೆಂಡೆನ್ಸ್ ತೊಗೊಳ್ಬೇಕಾಗಿಲ್ಲ. ಅಡ್ಮಿಟ್ ಆದವನಿಗೆ ಅದು. ಮನೆಯವರು ಅಡ್ಮಿಟ್ ಆಗಿದ್ದಾರೆ ಅಂತ ಅಷ್ಟೇ. ಅಡ್ಮಿಟ್ ಆಗಿದ್ದಾರೆ, ಆಸ್ಪತ್ರೆಗೆ ಅಡ್ಮಿಟ್ ಆಗಿಲ್ಲ, ಮನೆಗೆ ಅಡ್ಮಿಟ್ ಆಗಿದ್ದಾರೆ. ಅದಕ್ಕೇನು ಮಾಡಬೇಕು? ಅವ್ರನ್ನೀಗ ಕೇರ್ ತೊಗೋಬೇಕೀಗ. ಬೇಕಾಗಲಿ ಇವನ್ನೆಲ್ಲ ಯೋಚನೆ ಮಾಡಬೇಕು. ಆ ದೃಷ್ಟಿಯಿಂದ ಯಾರಿಗೂ ಹೇಳಬಾರ್ದು ಅಂತ ಆಗಲಿಲ್ಲ. ಅದರಿಂದ ಇವ್ರಿಗೆ ಹೇಳಬೇಕು. ಸ್ವರೂಪ ಗೊತ್ತಿಲ್ಲದೆ ಹೋದರೂ ಹೇಳಿ, ಅಯೋಗ್ಯ ಅಂತ ಗೊತ್ತಿದ್ದರೂ ಹೇಳಿ. ಯಾಕೆ? ಉದ್ಧಾರ ಆಗಬೇಕು ಅವ್ರಿಗೆ. ನಮ್ಗೆ ಪೂರ್ತಿ ಸ್ವರೂಪ ಗೊತ್ತಿಲ್ಲ. ಪೂರ್ತಿ ಸ್ವರೂಪ ಗೊತ್ತಿದ್ದು ವೇದವ್ಯಾಸರಂತೆ ಹೇಳೋದೇ ಇಲ್ಲ ಅಂತ ಹೇಳಿಬಿಟ್ರು. ಆ ರೀತಿ ನಾವು ಹೇಳೋದಕ್ಕೆ ಬರೋದಿಲ್ಲ. ಯಾತಕ್ಕೆ? ಸ್ವರೂಪ ಗೊತ್ತಿಲ್ಲ. ಆದ್ದರಿಂದ ನಾವು ಪರೀಕ್ಷೆ ಮಾಡಿ ಸ್ವಲ್ಪ ಕನ್ವಿನ್ಸ್ ಆದರೆ ಹೇಳ್ಬೋದು. ಹಾಂ, ಹೌದು. ಯಾಕೆ ಅಸೂಯೆ ಮಾಡೋನೇನು? ಅವನು ಗುಣದಲ್ಲಿ ದೋಷಾರೋಪ ಮಾಡ್ತಾನೆ. ನಮ್ಮಲ್ಲಿ ಗುಣ ಇದೆ, ಯಾರೋ ದಾನ ಮಾಡ್ತಾರೆ, ನಿಮಗೆ ಗೊತ್ತಿಲ್ಲ ರೀ, ಎಲ್ಲ ಬ್ಲ್ಯಾಕ್ ಮನಿ ಅಂತ ಹೇಳೋದು. ಇವನು ಏನೂ ಗೊತ್ತಿಲ್ಲ, ಸುಳ್ಳು ಹೇಳ್ತಾರೆ. ಯಾಕೆಂದರೆ ತಾನು ಮಾಡಲಾರ, ಮಾಡೋದು ಸಹಿಸಲಾರ, ದೋಷ ಹೇಳಬೇಕಲ್ಲ, ಅದು ಹೇಳ್ತಾರೆ. ಇದು ತಪ್ಪದು. ತುಂಬ ಜನ ಟ್ರೆಂಡ್ ಅದು. ಏನೇ ಕೆಲಸ ಮಾಡಿದ್ರು ಒಂದು ಅಡ್ಡ ಸೇರಿಸೋದು. ಹೇಳಬೇಕು. ಏನೋ ದೇವಸ್ಥಾನಕ್ಕೆ ಬಂದ, ಏನೋ ಆಗಿರೇ ಮನೆಯಲ್ಲಿ, ಅದಕ್ಕೆ ಬಂದಿದ್ದು ನಾನು ನೋಡಿದ್ರೆ ಅಂತಾರೆ. ಅವ್ನು ಏನೋ ಆಗಿರೋದ್ರೆ ಚೇಂಜಾಗಿ ಬಂದಿರೋದು ಪಾಪ. ಆ್ಯಸ್ ಇಫ್ ಇವರು ಏನೋ ಎವ್ರಿಥಿಂಗ್ ಮಾತಾಡ್ಕೊಡೋದು ಹಾಗೆ. ಅಭಕ್ತಾಚ್ಯ ನ ವಾಚ್ಯಂ ಅಸೂಯೋ ರೀತಿ ತತ್ರಾಪಿ ಚ ಶಬ್ದ. ಗುಣದ್ವೇಷಿ ಅವನು, ಡಿಸೈಡೆಡ್ಲಿ ದ್ವೇಷಿ ಅವನು. ಅಭಕ್ತ ಸ್ವರೂಪ ಗೊತ್ತಿದ್ದವ್ರಿಗೆ ದ್ವೇಷಿನೇ ಅವನು. ಆದರೆ ಒಂದು ಚಾನ್ಸ್ ಇರ್ಬೋದು ಅದರಲ್ಲಿ, ಎಲ್ಲೋ ಪಾಯಿಂಟ್ ಸಮಥಿಂಗ್. ಇವ್ರಿಗೆ ಅಸೂಯೆ ಚಾನ್ಸೇ ಇಲ್ಲ. ಯಾಕೆ? ವಿಶ್ವರೂಪ ತೋರಿಸಿದ್ರು ಒಪ್ಪೋದಿಲ್ಲ, ಇನ್ನೇನು ತೋರಿಸ್ಬೇಕು ನೀವು ಅವರಿಗೆ? ಅರ್ಥ ಆಯ್ತು? ಆ ಗ್ರೇಡ್ನವ್ರು ಇವರು. ಅವರಿಗೆ ಏನು ಮಾಡಿದ್ರು ಹೇಳಬೇಡಿ. ಇದು ಬ್ರಹ್ಮಸೂತ್ರ ಹೇಳಿಬಿಡ್ತಾರೆ, ಅನಾವಿಷ್ಕುರ್ವನ್ ಅಂತ ಹೇಳಿ. ಕಂಡರಿಗೆ ಹೇಳ್ತಾ ಓಡಾಡಬೇಡಿ ಇದನ್ನು. ಯಾಕೆ? ಅಯೋಗ್ಯರಿಗೆ ತಿಳಿಯುತ್ತಾ, ಆದ್ದರಿಂದ ಅನ್ವಯ ಅಂತ ತಿಳಿಸಿ ಅದರ ಹೆಸರು ಕೊಡ್ತಾರೆ. ಆದರೆ ಯೋಗ್ಯರಿಗೆ ನಮ್ಮ ಜನ ಏನಾಯಿತು ಅಂದರೆ, ಅಯೋಗ್ಯರಿಗೆ ಹೇಳಬಾರ್ದು ಅಂತ ಹೇಳಿದ್ರಿಂದ ಯಾರಿಗೂ ಹೇಳಬಾರ್ದು ಅಂತ ತಿಳ್ಕೊಂಡು ಮಕ್ಕಳಿಗೆ ಹೇಳೋದು ಬಿಟ್ಬಿಟ್ರು ಕೊನೆಗೆ. ಅದು ಭಾರಿ ತಪ್ಪಾಯ್ತು. ಮಕ್ಕಳಿಗೆ ಏನು ಹೇಳಿ ಸಂಧ್ಯಾನೆ ಮಾಡಿಕೊಡು ಅಂತ ಹೇಳೋದು. ಇಷ್ಟರ ಮಟ್ಟಿಗೆ ನನಗೆ ಕೆಲಸಕ್ಕೆ ಹೋಗ್ತಾನೆ, ಬಿಟ್ಟುಬಿಡಿ ಅಂತ ಕಳಿಸಿಬಿಡು. ಅದರಿಂದ ಧರ್ಮಲೋಪ ಭಾರಿ ವ್ಯಾಪಕವಾಗಿ ಆಯಿತು. ಹಾಗಾಗಬಾರ್ದು. ಸುಧಾ ಓದಿದರೆ ಪಾಠ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ತತ್ವಸಂಖ್ಯಾನೂ ಪಾಠವೇ. ಅದಕ್ಕೆ ಭಾರಿ ಬುದ್ಧಿ ಇದೆ, ಓದು ತಪ್ಪಲ್ಲ. ಸುಧಾನು ಅನೇಕ ರೀತಿ ಓದಕ್ಕೆ ಬರುತ್ತೆ. ಬಿಗಿನರ್ಸ್ಗೆ ಅದು ಬರೀ ಇದನ್ನು ಹೇಳಿದರೆ ಸಾಕು, ವಾಕ್ಯಾರ್ಥ ಅರಿಕಡಿಸ್ಬೇಕಾಗಿಲ್ಲ. ಅದು ಅಷ್ಟೋದು ಶಕ್ತಿ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅವರಿಗೆ. ಸುಧಾ ಕೇಳಬೇಕು ಅಂತ ಅಪೇಕ್ಷೆ ಇದೆ ಪಾಪ. ಅದು ಪ್ರಮೇಯಗಳು ಮಾತ್ರ ಹೇಳಿದ್ರು ಸಾಕು. ಅದು ಬೇಕಾದಷ್ಟು ಪ್ರಮೇಯ ಇಲ್ಲ ಅಂತೇನಲ್ಲ, ಪ್ರಮೇಯ ಬಿಟ್ಟು ಹೇಳೋ ಅಭ್ಯಾಸ ಮಾಡ್ಕೊಬಿಡ್ತಾರೆ. ಹಾಗಾಗಬಾರ್ದು. ಪ್ರಮೇಯದ ಭಾಗ ಮಾತ್ರ ಹೈಲೈಟ್ ಮಾಡಿದರೆ ಟೀಕಾರ ಒಂದು ಕಾಂಟ್ರಿಬ್ಯೂಷನ್ ನಮಗೆ ಗೊತ್ತಾಯ್ತಾ ಇಲ್ಲ. ಅದ್ರ ಭಕ್ತಿ ಮಾಡ್ಲಿಕ್ಕೆ ನಮ್ಗೆ ಸ್ವಲ್ಪ ಅರ್ಹತೆ ಬಂದಾಗ, ಇಷ್ಟು ಚೆನ್ನಾಗಿ ಬರೀತಾರೆ, ಅವ್ರನ್ನ ಗೌರವಿಸಬೇಕು ಅಂತೇಳಿ ಆ ರೀತಿ ಮಾಡಿದರೆ ಸರಿ ಹೋಗುತ್ತೆ. ಇಲ್ಲ ಈ ಡಿಫಿಕಲ್ಟ್ ಪೋರ್ಷನ್ನೇ ಹೇಳಿಬಿಟ್ಟು ಹೇಳಬೇಕು ಅಂತ ಇನ್ಸಿಸ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಯೋಗ್ಯತೆ ತಕ್ಕಂತೆ ಬರ್ತಾರೆ. ಹಾಂ, ಅದೇನು ಅದೇ ಅರ್ಥನೇ ಇಲ್ಲ. ಆನ್ಲೈನ್ ನಮ್ಮ ಕಾನ್ಸೆಪ್ಟೇ ಅರ್ಥ ಇಲ್ಲದ ಕಾನ್ಸೆಪ್ಟು. ಯಾವುದು ಅಂತ್ಯವಾಸಿದ ಪದ ಉಪಯೋಗಿಸ್ಬಿಟ್ಟಿದ್ದಾರೆ. ಶಾಸ್ತ್ರ ಓದ್ಬೇಕಾದ್ರೆ ಏನಾಗಬೇಕು? ಅವನು ಫಸ್ಟು ಅಂತ್ಯವಾಸಿ ಆಗಬೇಕು. ಅದು ದೂರೇ ವಾಸಿಗಳಿಗೆ ಹೇಗೆ ಹೇಳೋ ಸಾಧ್ಯ? ವಾಸ ಅಂದರೆ ವಾಸ ಮಾಡೋರು ಅಂತಾರೆ, ಹತ್ತಿರ ವಾಸ ಮಾಡೋರು. ಉಳಿದವ್ರಿಗೆ ಹೇಳಬಾರ್ದು. ಅದೇನು ಅಕಲ್ಟ್ ನಾಲೆಡ್ಜ್ ಇದು ಪರಮಂ ಗುಹ್ಯಂ ಅಂತ ಹೇಳ್ತಾರೆ.
ಮಂತ್ರನ ಆನ್ಲೈನ್ ಮಂತ್ರ ಹೇಳಿ ಏನು ಮಾಡಬೇಕು ಇವರಿಗೆ? ಕಿವಿಯಲ್ಲಿ ಹೇಳಬೇಕು ಗೊತ್ತಿದೆ, ಆ ಕಿವಿ ಏನು ಕೊಡ್ತಾನೆ ಅವನಿಗೆ ಇದರಲ್ಲಿ? ಆ ತೊಡೆ ಮೇಲೆ ಕೂರಿಸ್ಕೊಂಡು ಕಿವಿ ಕೊಟ್ಟು ಹೇಳಬೇಕು, ಅಷ್ಟರ ಮಟ್ಟಿಗೆ ನಿಯಮ ಇದೆ. ಆದ್ದರಿಂದ ರಹಸ್ಯ ಆಗ್ತಾ ಹೋದಂತೆ ಅದನ್ನು ಅತಿ ಹತ್ತಿರ ತುಂಬ ಹತ್ತು ದೂರಕ್ಕೆ ಬಾಯಿಲ್ಲ. ಸಣ್ಣ ವಿಷಯ ಹೇಳಬೇಕಾದ್ರೆ ಕರೆದು ಹೇಳ್ತಾನೆ. ಶಾಸ್ತ್ರ ವಿಷಯನ ಅದಕ್ಕೆ ಆನ್ಲೈನ್ ಕಾನ್ಸೆಪ್ಟ್ ಎಂಬುದು ಅತ್ಯಂತ ಆಪತ್ತಿನಲ್ಲಿ ಅದಕ್ಕೆ ಅವನ್ನ ಅವಲೋಡೆ ಹೊರತು ಅದು ಅಭ್ಯಾಸ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಇವತ್ತು ಅದಕ್ಕೆ ಹ್ಯಾಬಿಟ್ ಆಗ್ಬಿಟ್ಟು ಬರ್ತಾ 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 ಅವ್ನು ಚಟಾದಾಗ ಹಾಗಾಗಬಾರ್ದು. ತೀರಾ ಆಪತ್ಕಾಲ ಬಂತು, ಆ ವಿಚಾರ ಬೇರೆ. ಅಂಥ ಹೊತ್ತಲ್ಲೂ ತಿಳಿಸ್ಬೇಕು ಫಸ್ಟ್ ಅವರು. ಆನ್ಲೈನ್ ಕೇಳಿ ಎನ್ರೋಲ್ ಆಗಬೇಕು ಫಸ್ಟ್. ಈ ರೀತಿ ಆಗಿದೆ, ನಾವು ಕೇಳಬಹುದಾ ಅಂತ ಕೇಳಿದರೆ ಸರಿ, ಇಲ್ಲದ ಹೋದ್ರೆ ತಪ್ಪಾಗಲ್ಲ. ಅದು ಎಲಿಜಿಬಿಲಿಟಿ ನಮ್ಗೆ ಗೊತ್ತು, ಇವ್ರು ಯಾರೋ ಅಂತ ಗೊತ್ತೇ ಇಲ್ಲ ಅವ್ರಿಗೆ ಫಸ್ಟ್. ಅವ್ರು ಹೇಳ್ಬೋದು, ಕೆಲವು ಸರ್ತಿ ಯಾರೋ ಇರ್ತಾರೋ ಅವರು ಇನ್ನು ಬ್ರಹ್ಮಸೂತ್ರ ಭಾಷೆ ಕೇಳಬಾರ್ದು ಅಂತ ಹೇಳ್ಬೋದು ನಾವು. ಭಾಗವತ ಒಂದು ಭಾಗವತ ಒಂದಾಗ ಆನ್ ಮಾಡಿ, ಅದು ಬಂದಾಗ ಆಫ್ ಮಾಡಿ. ತುಂಬ ದೂರದ ಯಾವುದೋ ಊರಲ್ಲಿ ಇರ್ತಾರೆ ಪಾಪ ಅವರು, ಅವ್ರಿಗೆ ದಿವಸ ಬರಲಿಕ್ಕೆ ಸಾಧ್ಯ ಇಲ್ಲ. ಪಕ್ಕದಲ್ಲಿ ಇದ್ದವನೇ ಆನ್ಲೈನ್ ಉಪಯೋಗಿಸಿದ್ರೆ ತಪ್ಪು. ಎಲ್ಲೋ ಬೇರೆ ಊರಲ್ಲಿ ಇದ್ದಾನೆ, ಆಸಕ್ತಿ ಇಲ್ಲ, ಈ ಕಡೆ ಬರಾಗಿಲ್ಲ, ಕೆಲಸದಲ್ಲಿ ಇದ್ದಾನೆ, ಅವೆಲ್ಲ ಅವಾಗ ಕಾರಣ ಇದೆ. ಇಲ್ಲಿ ಏನು ಕಾರಣ ಇಲ್ಲದೇ ಆ ರೀತಿ ಹೇಳಿದ್ರೆ ತಪ್ಪದು. ಮಿಸ್ಯೂಸ್ ಮಾಡ್ತೀವಿ ಅಂತಲ್ಲ, ಹಾಗಾಗುತ್ತೆ. ಹಾಂ ಇಷ್ಟೊತ್ತು ಹೇಳಿದ್ದು ಅದೇ ತಾನೇ, ಅಷ್ಟೇ ಹೇಳ್ತಾರೆ ಇಷ್ಟೊತ್ತು ಕೂಡ. ಆ ರೀತಿ ಹೇಳೋದಕ್ಕೆ ಹೋಗಬಾರ್ದು. ಅಭಕ್ತಾಚನ ವಾಚ್ಯಂ ಅಸೂಯಯೋ ರೀತಿ ತತ್ರಾಪಿ ಚ ಶಬ್ದ. ಅದಕ್ಕೆ ಅವ್ರು ಎನ್ರೋಲ್ ಮಾಡಿಕೊಂಡ್ರೆ ಇದೊಂದು ಕಂಟ್ರಿ ಇದಿರಬೇಕು, ಎಲ್ಲರೂ ಆಕ್ಸೆಸ್ ಆಗಾಗಿರಬಾರ್ದು. ಯಾರು ಎನ್ರೋಲ್ ಅವ್ರಿಗೆ ಮಾತ್ರ ಸಿಗಾಗ ಮಾಡಿಬಿಟ್ರೆ ಅವ ಸಮಸ್ಯೆ ಬರೋದೇ. ಹಾಂ ಅಲ್ಲ ಇದೇ ಅದೇನು ದೋಷನೇ ಅದು ಗುಣ ಅಂತ ಹೇಳೋದು ಕಷ್ಟ. ಅದು ದೋಷ ಗುಂಪಿಗೆ ಸೇರಿಸ್ಬೇಕೆ ಹೊರತು ಇದಿಲ್ಲ ಅದರಲ್ಲಿ ಏನು. ಭವತೀತಿ ಕದಾಚರ ವಿಶೇಷ ಸಮುಚ್ಚಯೇ ತಥಾಧಿಕೆ ನ್ಯೂನತ್ವೇ ಚ ಪ್ರಯುಜ್ಯತೆ ಇತಿ ಶಬ್ದ ನಿರ್ಣಯ. ಮತ್ತು ಆಚಾರ್ಯ ಕೊಟೇಶನ್ ಕೊಟ್ಟರು. ಇದೆಲ್ಲ ಅರ್ಥ ಯಾಕೆ ಮಾಡ್ತೀರಿ ಅಂದರೆ, ಚಾ ಅಂತಿದೆ ನೋಡಿರಿ ಅಲ್ಲಿ, ಚಾ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಇರುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಮತ್ತೆ ಹೇಳೋದಿಲ್ಲ. ಇದೆಲ್ಲ ಸೇರಿಸ್ಕೋಬೇಕು. ಬೇರೆ ಎಲ್ಲ ಕಡೆ ಚಾ ಬಂದರೂ ಕೂಡ ಇದು ಸೇರಿಸ್ಕೋಬೇಕು. ಸಮುಚ್ಚಯೇ ಅಂದರೆ ಕಂಜಂಕ್ಷನ್, ಸೇರಿಸೋದಕ್ಕೋಸ್ಕರ ಅಂತ ಅರ್ಥ. ಎರಡನೇದು ಆಧಿಕ್ಯೆ, ಅಧಿಕ ಅಂತ ಹೇಳೋದಕ್ಕೋಸ್ಕರ. ನ್ಯೂನತ್ವೇ, ಕಡಿಮೆ ಅಂತ ಹೇಳೋದಕ್ಕೋಸ್ಕರ. ಚಹಾ ಪ್ರಯುಜ್ಯತೆ, ಚಹಾ ಅಂದ್ರೇನು? ಚಾ ಅನ್ನೋ ಅವ್ಯಯವನ್ನು ಪ್ರಯೋಗ ಮಾಡ್ತಾರೆ ಅಂತ ಅರ್ಥ. ಚಹಾ ಪ್ರಯುಜ್ಯತೆ ಇತಿ ಶಬ್ದ ನಿರ್ಣಯ. ಶಬ್ದ ನಿರ್ಣಯ ಅಂತ ಹೇಳಿದರೆ ಗೊತ್ತೇ, ಡಿಕ್ಷನರಿ ಅದು, ಶಬ್ದ ಹೇಗೆ ಉಪಯೋಗಿಸ್ಬೇಕು ಅನ್ನೋ ಕೋಶ. ಸಮುಚ್ಚಯೇ ತಥಾಧಿಕ್ಯೆ ನ್ಯೂನತ್ವೇ ಚ ಪ್ರಯುಜ್ಯತೆ ಇತಿ ಶಬ್ದ ನಿರ್ಣಯ. ಅವ್ರು ಹೇಳ್ತಾರೆ, ಏನೋ ಹೇಳಿಬಿಟ್ಟು ಇನ್ನೂ ಅಂದುಬಿಟ್ರೆ ಏನರ್ಥ? ಚಾ, ಇನ್ನೂ ಹೇಳಬೇಕಾಗಿಲ್ಲ ಅಂಥವೆಲ್ಲ ಇದೆ ಅಂತ ಅರ್ಥ. ಹಾಂ ಇತಿ ಚಾ ಬೇಕಿಲ್ಲ, ಬರೀ ಚಾ ಹೇಳಿದರೂ ಸಾಕು. ಮಧ್ಯ ಚಾ ಬರುತ್ತೆ, ಇತಿ ಏನಿಲ್ಲ ನೋಡಿ. ಈಗ ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚ ಶುಶ್ರೂಷವ್ಯ, ಇತಿ ಏನಿಲ್ಲ. ಆದ್ದರಿಂದ ಇತಿ ಮುಗಿಸ್ಬೇಕಾದ್ರೆ ಇತಿ ಅಂತ ಹೇಳಲೇಬೇಕು. ಅದೆಲ್ಲ ಕಡೆ ಇತಿ ಇರಬೇಕಾಗಿಲ್ಲ ಶ್ಲೋಕದೊಳಗೆ ಬಂದಾಗ, ಬರೀ ಹೇಳಬೇಕಾದ್ರೂ ಕೂಡ. ಸಮುಚ್ಚಯೇ ಅಭಕ್ತಾದಪಿ ಪಾಪಃ ಸ್ಯಾತ್ ಅಸೂಯೋರ್ ದೋಷದೃಗ್ಯತಃ ಇತಿ ಪಾತ್ಮೆ. ಅಭಕ್ತನಿಗಿಂತ ಅಸೂಯೆ ಮಾಡೋನು ಭಾರಿ ಕೆಟ್ಟವನು. ಯಾಕೆ? ಅವನು ದೋಷದೃಕ್ಕವನು, ದೋಷನೇ ಹುಡುಕೋ ಗುಣ ಇರುತ್ತೆ ಅವನಿಗೆ. ಇನ್ನು ಇವನಿಗೆ ಅದಿಲ್ಲ. ಆದ್ದರಿಂದ ಇಬ್ಬರಲ್ಲೂ ಕೆಟ್ಟವರೇ, ಅದರೇನು ದೊಡ್ಡವರೇನಲ್ಲ. ಹೇಳಿದ್ನಲ್ಲ, 30 ಬಂದರೂ ಫೇಲು, 10 ಬಂದರೂ ಫೇಲ್, ಎಲ್ಲ ಫೇಲೆ. 0 ಬಂದವನು ಭಾರಿ ದಡ್ಡ ಅಂತ ಹೇಳ್ತೇವಲ್ಲ, ಹಾಗೆ. ಇತಿಪ್ಚ ಪಾದ್ಮೆ ಯೈದಂ. ಇದರೆಲ್ಲ ಒಂದು ವಿಷಯ ತಿಳ್ಕೊಂಡ್ಬಿಟ್ರೆ ಇಲ್ಲಿ ಫಲಶ್ರುತಿ ಬದಲಾದವುಗಳು ಏನೇನು ಕೆಲವು ಸೇರಿಸಿರ್ತಾರೆ, ಇದಿಷ್ಟು ಸೇರಿಸಿ ಓದ್ಕೊಂಡ್ಬಿಡ್ಬೇಕಾಗ. ಆಚಾರ್ಯ ಮತ್ತೆ ಮತ್ತೆ ಹೇಳೋದಿಲ್ಲ. ಇಲ್ಲಿ ಒಂದ್ಸತಿ ಹೇಳಿದ್ದನ್ನು ಬೇರೆ ಯಾವುದೇ ಗ್ರಂಥಗಳಲ್ಲಿ ಈ ವಿಷಯ ಬಂದರೂ ಕೂಡ ಇದನ್ನು ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಅದು ಬರೋದಿಲ್ಲ ಅಂತಲ್ಲ, ಅನೇಕರು ಏನು ತಿಳ್ಕೊಂಡ್ಬಿಡ್ತಾರೆ, ಬರೋದಿಲ್ಲ ಆಚಾರ್ಯ, ಬರೋದಿಲ್ಲ ಹೇಳಿದ್ದೆ, ಬೇರೆ ಕಡೆ ಹೇಳಿದ್ದಾರೆ, ಇಲ್ಲಿ ಹೇಳಿಲ್ಲ ಅಷ್ಟೆ. ಯೈದಂ ಪರಮಂ ಗುಹ್ಯಂ. ಈಗ ಒಂದು ಕೆಲಸ ಮಾಡು, ಸುಮ್ಮನೆ ರಿಸ್ಕೇ ಬೇಡ. ಯಾರಿಗೂ ಹೇಳೋದೇ ಬಿಟ್ಟುಬಿಟ್ರೆ ಸ್ವರೂಪ ಗೊತ್ತಿಲ್ಲ, ಬಣ್ಣಿಲ್ಲ, ಸುರುಳಿ ಹೇಳಿ ಏರೋಣ ಯಾಕಪ್ಪ ಅಂತ ಕೇಳಿದರೆ ಹಾಗಲ್ಲ, ಹೇಳಿ ಅಂತ ಹೇಳಿದರು. ಯಾರಿಗೆ? ಯೈದಂ ಪರಮಂ ಗುಹ್ಯಂ ಮದ್ಭಕ್ತೇಶು ಅಭಿಧಾಷ್ಯತಿ. ಅದನ್ನು ಹೈಲೈಟ್ ಮಾಡಿದ್ದು. ಭಕ್ತ ಅಂತ ಆಗಿಬಿಟ್ರೆ ಅವ್ನಿಗೆ ಹೇಳೋಕ್ಕೆ ಶುರು ಮಾಡಿ. ಭಕ್ತ ಅಂತ ಆಗಬೇಕು ಅವನು ಫಸ್ಟ್, ಇಲ್ಲ ಹೋದ್ರಿಲ್ಲ. ಆ ಕೃಷ್ಣ ಏನು ಹೇಳ್ತಾನೆ ಹೇಳಪ್ಪ ಅಂತ ಹೇಳ್ಬೇಕು ಅವನಿಗೆ. ಆ ಕೃಷ್ಣ ಹೇಳಿದ್ದಾರೆ ಕೇಳಿದರೆ ಅವನಿಗೆ ಹೇಳಿಸ್ತೀರಾ? ಹೇಳೋಕ್ಕೆ ಸಾಧ್ಯನಾ ಅವನಿಗೆ? ಹೇಳೋಕ್ಕೆ ಸಾಧ್ಯ. ಅದು ಅವ್ರು ಯಾರು ತುಂಬ ಕೇಳಿದ್ದೇನೆ ಗೊತ್ತಿಲ್ಲ, ಏನು ಉಪದೇಶ ಮಾಡಿದ್ದಾರೆ ಹೇಳಿ ಅಂತ ಅದಕ್ಕೊಂದು ಸ್ವಲ್ಪ ಅವನಿಗೆ ಕನ್ಸರ್ನ್ ಇದೆ ಅಂತಾಗತ್ತೆ. ಅಭ್ಯಧಾಸ್ಯತಿ ಸರಿಯಾಗಿ ಹೇಳಬೇಕು. ಅಭಿಧಾಸ್ಯತಿ ನಾನು ಭಕ್ತರಿಗೆ ಹೇಳಬೇಕು ಅಂತ ಹೇಳಿದ್ದರಿಂದ ಭಕ್ತರು ಎಷ್ಟೇ ಇದ್ದರೂ ಕೂಡ ಅರ್ಹತೆ ಬರುತ್ತೆ. ದುಷ್ಟ ಒಬ್ಬನಿದ್ರೂ ಅರ್ಹತೆ ಇಲ್ಲ, ಭಕ್ತರು ಎಷ್ಟಿದ್ದರೂ ಕೂಡ ಹೇಳಿ. ಆ ಪ್ರವಚನ ಫುಲ್ ಅವಕಾಶ ಸಿಕ್ತಾಗ ಪ್ರವಚನದಲ್ಲಿ ಯೋಗ್ಯರು ನೋಡಬೇಡಿ ಅಂತ ಹೇಳ್ತಾರೆ ಆಚಾರ್ಯ. ನೂರಾರು ಎಲ್ಲರೂ ಕೇಳ್ತಕೊಳ್ಳೋಕ್ಕಾದ್ರೆ ಯೋಗ್ಯನ ಅಂತೇಳಿ ಕಣ್ಣು ಮುಚ್ಕೊಂಡು ಹೇಳಬೇಡಿ, ಅದು ತುಂಬ ಸೀಕ್ರೆಟ್ ಹೇಳಬೇಡಿ.
ಅತ್ಯಂತ ಮುಖ್ಯ ವಿಷಯ ಪ್ರವಚನ ಹೇಳಬಾರ್ದು. ಎಲ್ಲಿ ಹೇಳಬೇಕಂದ್ರೆ ಆನ್ಲೈನಲ್ಲಿ ಆಫ್ಲೈನಲ್ಲೂ ಹೇಳಬಾರ್ದು ಅದನ್ನು. ತೀರಾ ಫೇಸ್ ಟು ಫೇಸ್. ಒಂದು ಷಟ್ಕರ್ಣೋ ಭಿದ್ಯತೆ ಮಂತ್ರ ಅಂತಿದೆ. 6 ಕಿವಿ ಬೀಳಬಾರ್ದು ಮಂತ್ರ. 6 ಕಿವಿಗೆ ಅದೇನರ್ಥ? ಒಬ್ರಿಗೆ 3 ಕಿವಿ ಇದ್ದರೆ ಹಾಗಲ್ಲ, ಪ್ರಶ್ನೆ ಇಲ್ಲ. 3 ಜನಕ್ಕೆ ಬೀಳಬಾರ್ದು. ಅದು ತೀರಾ ಹತ್ತಿರ ಇರಬೇಕು. ಹೌದು, ಆ ಥರ ಉಪನ್ಯಾಸದಲ್ಲಿ ಅಂಥ ವಿಷಯ ಹೇಳಿಬಿಟ್ಟಾಗ ಏನಾಗುತ್ತೆ, ಅದು ದೋಷಕ್ಕೆ ಕಾರಣ. ಹರಿಸರ್ವೋತ್ತಮ ಇವೆಲ್ಲ ಹೇಳೋದು ಏನೂ ತಪ್ಪಲ್ಲ, ಹೇಳಲೇಬೇಕು. ಮುಖ್ಯ ಬೇಸಿಕ್ ಅವು. ಹೇಗೆ ಅದಕ್ಕೆ ಸೇವೆ ಮಾಡಿದಾಗ ಗೊತ್ತಾಗುತ್ತೆ ಅಂತ ಅರ್ಥ. ಭಕ್ತಿ ಇದ್ರೆ ಇರ್ತಾರೆ. ಯಾವುದೋ ಒಂದು ವಸ್ತು ಬೇಕಾಗಿರುತ್ತೆ, ಇವತ್ತೆಲ್ಲ ನಾಳೆ ಮತ್ತೆ ನಾಳೆ ಬರ್ತಾನೋ, ಅವಾರ್ಡ್ ಮತ್ತೆ ನಾಳೆ ಬರ್ತಾನೆ. ಅದಕ್ಕೆ ಅವ್ನು ಬೇಕಾಗಿದೆ ಅವನಿಗೆ. ಉಳಿದವ್ರು ಬೇಡ ಬೇಡ ಅಂತ ಹೋಗ್ಬಿಡ್ತಾನೆ. ಅವನ್ನ ಹೇಳೋ ನೆಸಿಟಿ ಇಲ್ಲ. ಅದು ಬದಲು ಆ ಥರ ಮಾಡಬೇಕು. ಟ್ರಿಕ್ಸ್ ಅವೆಲ್ಲ ಪರೀಕ್ಷೆ ಮಾಡಿದ್ರೆ ಅನೇಕ ಈ ಥರ ಸೇವೆ ಪರೀಕ್ಷೆ ಮಾಡೋ ಕಾಲ ಹೋಯ್ತೀಗ. ಆಗಲೇ ಹೋಗಿಬಿಡ್ತಾರೆ, ಬರೋದಿಲ್ಲ. ಅದರಿಂದ ಇವಾಗ ಸ್ವಲ್ಪ ಚಾನ್ಸ್ ಇದೆ. ಕೆಲವು ಪುಸ್ತಕ ಹೇಳ್ಕೊಂಡು ಬರ್ತಾರೆ, ಮರುದಿವ್ಸ ತಂತು ಬರೋದೇ ಇಲ್ಲ ಆಮೇಲೆ. ಅದು ಅವ್ರು ಅದಕ್ಕೆ ಬದಲುತ್ತೆ, ರಿಸ್ಕ್ ತೊಗೊಳಕ್ಕೆ ಹೋಗು, ಗುರಾಸತ್ ಮತ್ತೆ ಬರ್ತಾನೋ, ಬೇಕೇ ಬೇಕು ಅಂತ ಹೇಳ್ತಾನೆ. ಆಗ ನಿಜವಾಗಲೂ ಓದೋದು ಅವನಿಗೆ ಆಸಕ್ತಿ ಇದೆ ಅಂತ ಆಗುತ್ತೆ. ಹಾಂ, ಓ, ನಿಮ್ಮನ್ನು ಸೇರಿಸ್ಕೊಂಡಿರ್ತೀವಿ, ನಿಮ್ಮನ್ನು ಸೇರಿಸ್ಕೊಂಡಿರ್ಬೇಕಾ? ತಸ್ಮಾನ್ ಮನುಷ್ಯೇಶು. ಇಲ್ಲಿ ನೆಕ್ಸ್ಟ್ ನೋಡಿ, ಅವನಿಗೆ ಹೇಗೆ ಭಕ್ತಿಮಯಿ ಪರಾಂ ಕೃತ್ವ ಮಾಮಯ ವೇಶ್ಯತ್ವ ಎಷ್ಟು ಚೆನ್ನಾಗಿದೆ ರೀತಿ ಮಾಡಿ. ನಿಮಗೇನಪ್ಪ ಉಪಯೋಗ ಹೇಳಿದ್ದಕ್ಕೆ? ಏನು ಉಪಯೋಗ? ನಿನಗೆ ಭಕ್ತಿ ಜಾಸ್ತಿ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಹೇಳ್ತಾ ಹೋದಂತೆ ಹೇಳೋರಿಗೆ ಏನಾಗುತ್ತೆ, ಇವತ್ತಾಗಲೇ ಹೇಳಿ ನೀವು ಮನೆಗೆ ಹೋಗಿ ಮಕ್ಕಳಿಗೆ ಕೇಳ್ತಾ ಹೇಳಿ, ಆಗಲೇ ಸ್ವಲ್ಪ ಜಾಸ್ತಿ ಕೇಳಿರ್ತೀರಾಗ ಸೀರಿಯಸ್ ಆಗಿ. ಮಕ್ಕಳಿಗೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಡೀಟೇಲಾಗಿ ಕೇಳ್ತಾರೆ, ಇನ್ನೂ ಸ್ವಲ್ಪ ಸೀರಿಯಸ್ಸಾಗಿ ಕೇಳ್ತಾರೆ. ಆವಾಗ ಯಾರೋ ಒಬ್ಬರು ಬರ್ಕೊಳಕ್ಕೆ ಬಂದಿರ್ತಾರೆ, ಆವಾಗ ಇನ್ನೂ ಏನು ಸೀರಿಯಸ್ನೆಸ್ ಬರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಹೇಳಿ ಹೇಳಿ ಗಟ್ಟಿ ಆಗುತ್ತೆ. ಬರೆದೋಗ್ರದ್ದು ಇನ್ನೂ ಜಾಸ್ತಿ ಗಟ್ಟಿ ಆಗುತ್ತೆ. ಕೆಲವರು ಡೀಪಾಗಿ ಕೇಳೋದಕ್ಕೆ ಬರ್ತಾರೆ, ಅವ್ರಿಗೆ ಹೇಳಿದ್ರೆ ಇನ್ನೂ ಖುಷಿ. ಯಾಕೆ? ನಮಗೆ ಇನ್ನೂ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ, ಕೇಳೋರಿಗೆ ಎಷ್ಟು ಉಪಯೋಗ ಆಗುತ್ತೋ ಬಿಡುತ್ತೋ, ಹೇಳಿದವ್ರಿಗೆ ಜಾಸ್ತಿ ಉಪಯೋಗ ಇಮ್ಮಿಡಿಯೇಟಾಗಿ ಆಗುತ್ತೆ. ಇದು ಜ್ಞಾನದ ವಿಶೇಷತೆ. ಅವ್ರು ಇಂಪ್ರೂವ್ ಆಗ್ತಾರೆ ಫಸ್ಟ್, ಉಳಿದವರಲ್ಲ. ಅದಕ್ಕೇ ಸಂಬಳ ಜಾಸ್ತಿ ಮಾಡ್ತಾರೆ ಪ್ರೊಫೆಸರ್ಸ್ಗೆ. ಪಾಠ ವಯಸ್ಸಾದಂತೆ ಟೀಚಿಂಗ್ ಎಷ್ಟಂತೆ ಸಂಬಳ ಜಾಸ್ತಿ ಮಾಡ್ತಾರೆ. ಅದಕ್ಕೆ ನಾಲೆಡ್ಜ್ ಜಾಸ್ತಿ ಆಗಿದೆ ಅಂತೇಳಿ. ಯೈದಂ ಪರಮಂ ಗುಹ್ಯಂ ಮದ್ಭಕ್ತಿ. ಕಾರಣ ಪರಮಂ ಗುಹ್ಯಂ, ಗುಹ್ಯಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿಧಾಸ್ಯತಿ ಭಕ್ತಿಮಯಿ ಪರಾಂ ಕೃತ್ವ ಮಾಮೇ ವೈಶ್ಯತಿ ಅಸಂಶಯ. ಮುಂದೆ ಎಲ್ಲಿಗೆ ಹೋಗ್ತಾನೆ ಗೊತ್ತೋ, ಅವನು ಮುಕ್ತಿಗೆ ಹೋಗೋಷ್ಟು ಅರ್ಹತೆ ಪಡೀತಾನೆ. ಇದು ವೆರಿ ಇಂಪಾರ್ಟೆಂಟ್. ಇದು ಕ್ರಮವಾಗಿ ಹೇಳಿ ಜ್ಞಾನವೃದ್ಧಿ ಆಗಬೇಕಾದ್ರೆ ಅದೊಂದು ದೊಡ್ಡ ಕೆಲಸ. ತಂತ್ರಸಾರದ ಹೇಳ್ತಾರೆ, ಇವನು ಪೂಜೆ ಮಾಡ್ತಾ ಕೂತಿರ್ತಾನೆ ಅಂತ ತಿಳ್ಕೊಳ್ಳಿ. ಯಾರೋ ಪಾಠಕ್ಕೆ ಬರ್ತಾನೆ, ಅವ್ನು ಅದೇ ಟೈಮ್ ಬೇರೆ ಟೈಮ್ ಸಿಗೋದಿಲ್ಲ. ಅವಾಗ ಏನು ಮಾಡಬೇಕಾಗ, ನನಗೆ ಪಾಠನೇ ಹೇಳಿ ಫಸ್ಟ್. ಯಾಕೆ? ಒಬ್ಬನಿಗೆ ಪಾಠ ಹೇಳೋದ್ರಿಂದ 100 ದೇವ್ರ ಪೂಜೆ ಮಾಡಿದ ಪುಣ್ಯ ಬರುತ್ತೆ. 100 ದೇವ್ರ ಪೂಜೆ ಬಿಟ್ಟೇ ಬಿಡುವುದಾಗಿದೆ. ಅದಲ್ಲ, ಇಲ್ಲ, ಮಾಡಲೇಬೇಕು. ಸಂಕೋಚ ಮಾಡಿ ಇದನ್ನು ಮಾತ್ರ ಬಿಡಬಾರ್ದು. ಅಷ್ಟು ಟಾಪ್ ಪ್ರಯಾರಿಟಿ ಕೊಡಬೇಕು. ಅದಕ್ಕೆ ನೋ ಪ್ರಯಾರಿಟಿ. ಇವತ್ತೇನು ಅಲ್ಲ, ಕೇಳೋರಿದ್ದರೆ ಎಲ್ಲರೂ 10 ಅಡುಗೆನೇ ಮಾಡಿ. ಕೇಳೋರಿದ್ದರೆ ಸಂಕೋಚ ಮಾಡಿ. ನಾನು ನಿತ್ಯ ದೇವ್ರ ಪೂಜೆ 3 ತಾಸು ಮಾಡ್ತೇನೆ ಅಂದರೆ ಪಾಠ ಪ್ರವಚನ ಕ್ಯಾನ್ಸಲ್ ಆಗೋದು, ಮಾಡೋಂಗಿಲ್ಲ. ಇದಕ್ಕೆ ಬಿಡಬಾರ್ದು. ಅದನ್ನು ಇಂಪಾರ್ಟೆನ್ಸ್ ಜಾಸ್ತಿ ಕೊಡೋದು. ಪಾಡ್ಯ ಇತ್ಯಾದಿ ದಿವಸ ಟೈಮ್ ಇರುತ್ತೆ, ಜಾಸ್ತಿ ಹೊತ್ತು ಪೂಜೆ ಮಾಡೋದು. ಅವತ್ತು ಇದಿರೋದಿಲ್ಲ, ಆದ್ದರಿಂದ ಯೋಚನೆ ಇಲ್ಲ. ಅದನ್ನು ಹೊಂದಿಸ್ಕೋಬೇಕು ತಮ್ಮ ಇದನ್ನು. ಭಕ್ತಿಮಯಿ ಪರಾಂ ಕೃತ್ವ ಮಾಮೇ ವೈಶ್ಯತಿ ಅಸಂಶಯ. ಅವನು ಉದ್ಧಾರ ಆಗ್ತಾನೆ, ನೀವು ಉದ್ಧಾರ ಆಗ್ತೀರಿ ಅಂತ ಹೇಳಿ ಫಸ್ಟ್. ಅದು ವೆರಿ ಇಂಪಾರ್ಟೆಂಟ್. ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಅದು ಕೃಷ್ಣ ಭಾರಿ ಕೊಂಡಾಡ್ತಾನೆ ಅದನ್ನು. ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮ. ಯಾರು ಹೇಳ್ತಾರಲ್ಲ ಅವ್ರನ್ನ ಕಂಡ್ರೆ ಅವನಷ್ಟು ಪ್ರಿಯ ನನಗೆ ಬೇರೆ ಯಾರೂ ಇಲ್ಲ. ನಮಗೆ ಅವನಷ್ಟು ಪ್ರಿಯ ಭಾರಿ ಇಲ್ಲ ಅಂದರೆ ಎಂಥ ಪ್ರಸಾದ ಮಾಡಿದ ಅಂತ ಅರ್ಥ. ದೇವರು ಪರಮಪ್ರಸಾದಕ್ಕೆ ಏನು ಕೊಡ್ತಾನೆ? ಅಪ್ರೋಕ್ಷ ಜ್ಞಾನ ಕೊಡ್ತಾನೆ, ಮೋಕ್ಷ ಕೊಡ್ತಾನೆ. ಇದು ಲೋಯೆಸ್ಟ್ ಪ್ರಸಾದ, ಹೈಯೆಸ್ಟ್ ಪ್ರಸಾದ. ಅದಕ್ಕೆ ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿತ್ ಮೇ ಪ್ರಿಯಕೃತ್ತಮಃ. ಪ್ರಿಯಕೃತ್ತರಃ ಪ್ರಿಯಕೃತ್ತಮಃ, ಅತ್ಯಂತ ಪ್ರಿಯನಾದವನು. ಭವಿತಾ ನಚಮೇ ತಸ್ಮಾತ್, ಇದು ಹೈಯೆಸ್ಟ್. ಇದು ಭವಿತಾ ನಚಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಇನ್ನೇನೇ ಬೇರೆ ಕೆಲಸ ಮಾಡ್ತಾನಲ್ಲ, ಅವನು ಎಷ್ಟೇ ಮಾಡಿರಲಿ ಇವನಷ್ಟು ಪ್ರಿಯ ಆಗೋದಿಲ್ಲ ಅಂತ ಹೇಳ್ತಾನೆ. ಎಷ್ಟೆಷ್ಟೇ ಪ್ರಿಯ ಆಗಿದ್ದರೂ ಕೂಡ ಇವು ಹೇಳೋನಷ್ಟು ಪ್ರಿಯ ನನಗೆ ಯಾರೂ ಆಗೋದಿಲ್ಲ. ಅಧ್ಯೇಶ್ಯತೆ ಚೈಯಂ. ನೆಕ್ಸ್ಟ್ ಸ್ಟೆಪ್ ಇದು. ಒಂದೊಂದೇ ಸ್ಟೆಪ್ ಶುರುವಾಯ್ತು ಈಗ. ಅಧ್ಯೇಶ್ಯತೆ ಚ ಯೈಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಶ್ಯಾಮಿತಿ ಮೇ ಮತಿ. ಯಾರು ಇದನ್ನು ಅಧ್ಯಯನ ಮಾಡ್ತಾರೆ ನೋಡಿ, ಹೊಸ್ತಾಯ್ತು, ಅದು ಪ್ರವಚನ. ಅದು ಯಾರು ಅಧ್ಯಯನ ಮಾಡ್ತಾರಲ್ಲ ಅವ್ರು ಇನ್ನೂ ಹೆಚ್ಚು ಪ್ರಿಯರಾಗ್ತಾರೆ.
ಅಧ್ಯೇಷ್ಯತೆ ಚಯಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿ. ಯಾರು ಅಧ್ಯಯನ ಮಾಡ್ತಾರಲ್ಲ, ಯಾರು ಈ ಸಂವಾದಂ ಆವಯೋ ಕೃಷ್ಣಾರ್ಜುನ ಸಂವಾದ ಇದನ್ನು ಯಾರು ಅಧ್ಯಯನ ಮಾಡ್ತಾರೆ, ಜ್ಞಾನಯಜ್ಞೇನ ತೇನಾಹಂ ಇಷ್ಟ, ದೊಡ್ಡ ಜ್ಞಾನಯಜ್ಞ ಅಂತ ಕರೀತಾರೆ. ಗೀತಾ ಅಧ್ಯಯನ ಅಂತ ಹೇಳಿದ್ರೆ ಜ್ಞಾನಯಜ್ಞ. ತೇನಾಹಂ ಇಷ್ಟ, ಆ ಯಜ್ಞದಲ್ಲಿ ನಾನು ಯಜ್ಞದಲ್ಲಿ ಪೂಜಿತನಾಗಿದ್ದೇನೆ. ಸೊ ಪ್ರತಿ ದಿವಸ ಜ್ಞಾನ, ಅದಕ್ಕೆ ಹೇಳಿದರು ನಿತ್ಯ ಒಂದು ಯಜ್ಞ ಮಾಡಲೇಬೇಕು ಅಂತ ಹೇಳಿದ್ರಲ್ಲ. ಪಾಠ ದೊಡ್ಡ ಯಜ್ಞ ಅದು. ಹೇಳೋದು ಯಜ್ಞ, ಕೇಳೋದು ಯಜ್ಞ. ಆದ್ದರಿಂದ ಅದು ಯಾವ ಕಾಲಕ್ಕೂ ತಪ್ಪಿಸ್ಲಕ್ಕೋ. ಮತ್ತು ಬರೀ ಯಜ್ಞ ಅಲ್ಲ, ಅದು ಹೈಯೆಸ್ಟ್ ಯಜ್ಞ. ಗೊತ್ತಾಯ್ತಾ? ಅದನ್ನು ಒತ್ತಿ ಹೇಳಿದ್ರೆ ಹೀಗೆ ಜ್ಞಾನೇನ ಸದೃಶಂ ಪ್ರಿಯ, ಇನ್ನೊಂದು ಪ್ರಿಯ ಇಲ್ಲ, ಆದ್ದರಿಂದ ಮಾಡಲೇಬೇಕು. ಇಷ್ಟಶ್ಯಾಮಿತಿ ಮೇ ಮತಿ ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ. ಲಾಸ್ಟಿಗ ಯಾರು ಬರೀ ಕೇಳ್ತಾರೆ, ಇಷ್ಟು ಹೇಳೋರಿಗೆ ಆಯಿತು ಮೂರು ಕೂಡ. ಈಗ ಬರೀ ಕೇಳ್ತಾರಲ್ಲ ಅವರಿಗೂ ಬೇಕಾಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ. ಶ್ರದ್ಧೆ ಇದೆ, ಅಸೂಯೆ ಇಲ್ಲ. ಇದು ವೆರಿ ಇಂಪಾರ್ಟೆಂಟ್. ದೇವರ ಗುಣಗಳನ್ನು ಮೆಚ್ಚುತ್ತಾನೆ ಹೊರತು ಅಯ್ಯೋ ನಾವು ಅವನಿಗಿದೆಯಲ್ಲ ಅಂತ ಅಂದ್ಕೊಡೋದಿಲ್ಲ. ಅಂಥವನನ್ನು ಬರೀ ಕೇಳ್ತಾ ಇದ್ದರೆ ಸೋಪಿ ಮುಕ್ತ, ಅವನು ಮುಕ್ತನಾಗ್ತಾನೆ. ಈಗ ಉತ್ತರ ಬಂತು. ಯಾರು ಜನ್ಮದಲ್ಲೇ ಪಾಠ ಮಾಡ್ಲಿಕ್ಕೆ ಬರೋದಿಲ್ಲ, ಯೋಚನೆ ಮಾಡಬೇಕಾಗಿಲ್ಲ. ಏನು ಮಾಡಬೇಕು? ಅವರು ಸರಿಯಾಗಿ ಕೇಳೋ ಅಭ್ಯಾಸ ಮಾಡಿದರೂ ಕೂಡ ಆಗುತ್ತೆ. ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣ. ಶುಭಾನ್ ಲೋಕಾನ್ ಪ್ರಾಪ್ನುಯಾತ್, ಅವನು ಒಳ್ಳೊಳ್ಳೆ ಕರ್ಮಗಳು ಮಾಡಿ ಎಲ್ಲಿ ಹೋಗ್ತಾನೆ? ಹಿಂದೆ ಬಂದಿದೆ ಪುಣ್ಯಕರ್ಮಣ ಪದ. ಈ ಪದ ಎಲ್ಲಿ ಉಪಯೋಗಿಸ್ತಾರೆ ನೆನಪಿದೆಯಾ? 6ನೇ ಅಧ್ಯಾಯ ಯೋಗ ಭ್ರಷ್ಟ ಎಲ್ಲಿ ಹೋಗ್ತಾನೆ? ಮೊದಲು ಪುಣ್ಯಲೋಕಕ್ಕೆ ಹೋಗ್ತಾನೆ ಫಸ್ಟು. ಉಷಿತ್ವ ಶಾಶ್ವತಿ ಸಮ. ಆಮೇಲೆ ಯಾರಲ್ಲಿ ಹುಡ್ತಾನೆ? ಯೋಗಿಗಳ ಮನೆಯಲ್ಲಿ ಹುಡ್ತಾನೆ ಅಂತೆಲ್ಲ ಹೇಳಿದರು. ಅರ್ಥ ಮಾಡಿಕೊಂಡ್ರೆ ಅದು ಕಂಟಿನ್ಯೂ ಆಗುತ್ತೆ. ಇವಾಗ ಮೊದಲು ಈ ಜನ್ಮದಲ್ಲಿ ಆಗದೆ ಹೋದರೆ ಮುಂದೆ ಹೇಳೋನಾಗ್ತಾನೆ. ಆ ರೀತಿ ಅರ್ಥ ಮಾಡ್ಬೋದು. ಮುಂದೆ ಈ ಜನ್ಮಕ್ಕಿಷ್ಟೇ, ಮುಂದಿನಲ್ಲಿ ಮಾಡ್ಬೋದು, ಏನೂ ಇಲ್ಲ ಇಲ್ಲ ಅಂತಲ್ಲ. ಸೋಪಿ ಮುಕ್ತ. ಇಷ್ಟೆಲ್ಲ ಹೇಳಿದರೂ ಗೀತ ಹೇಳೋದಿಲ್ಲ ಪೂರ್ತಿ. ಸಮಸ್ಯೆ ಯಾವ ಇದರಲ್ಲೂ ಫುಲ್ ಟೆಕ್ಸ್ಟ್ ಬುಕ್ ಮಾಡಿಲ್ಲ ಇದನ್ನು ಯಾರೂ ಕೂಡ. ಇಷ್ಟು ಒತ್ತು ಹೇಳ್ತಾರೆ ಭಗವಂತ, ಇದನ್ನು ಕೇಳೋದಿಲ್ಲ. ಅದು ಸಮಸ್ಯೆ ಆಗಿದೆ. ಅಂದರೆ ಅಧ್ಯಯನ ಪದ್ಧತಿ ಬದಲಾಗಬೇಕು. ಇಲ್ಲದೆ ಹೋದರೆ ನಿರೀಕ್ಷಿತ ಫಲ ಸಿಗೋದಿಲ್ಲ. ನಾವು ಕೆಲಸಕ್ಕೆ ನಮ್ಮಲ್ಲೇ ಪದ್ಧತಿ ಇರುತ್ತೆ. ಪಾಠ ಮಾಡೋಕೆ ಎಲ್ಲ ಒಂದು ವಿದ್ಯಾರ್ಥಿಗಳು ಬಂದಾಗ ಅವ್ರನ್ನ ಪಾಠ ಹೇಳೋ ಜವಾಬ್ದಾರಿ ಇದ್ದಾಗ ಅವನಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಏನು ಮಾಡಿದರೆ ಆಗುತ್ತೆ ಯೋಚನೆ ಮಾಡ್ತಾರೆ. ಗೊತ್ತಾಯ್ತಾ? ಡಿಫ್ರೆಂಟ್ ಮೆಥಡ್ಸ್ ಮಾಡಿ ಯಾವುದು ಇರುತ್ತೋ ತಗೋಬೇಕು. ಇವತ್ತು ನಾವು ಇಷ್ಟು ದಿವಸ ಒಂದು ಕೆಲಸ ಆಗಿದೆ. ಈಗ ಇಷ್ಟಾದರೂ ನಮಗೆ ಅನ್ಯಾಯನೂ ನಿಲ್ತಾ ಇಲ್ಲ, ಅಧರ್ಮ ನಿಲ್ತಾ ಇಲ್ಲ. ಮತ್ತು ಎಲ್ಲೋ ಪ್ರಾಬ್ಲಮ್ ಇದೆ ಈಗ. ಯಾಕೆ? ನಾವು ಹೇಳೋದು ಸರಿಯಾಗಿ ಹೇಳ್ತಾ ಇಲ್ಲ ಅಂತ ಬಂದು ತಿಳ್ಕೊಬೇಕೀಗ. ಫಸ್ಟ್ ಹೇಳೋದು ಸರಿಯಾಗಿ ಹೇಳ್ತಾ ಇಲ್ಲ, ನಮ್ಮ ಪದ್ಧತಿ ಸರಿ ಇಲ್ಲ. ಎಲ್ಲಿ ಸರಿ ಮಾಡ್ಕೋಬೇಕೀಗ? ಅಲ್ಲೇ ಚೇಂಜ್ ಮಾಡಬೇಕು. ಗೊತ್ತಾಯ್ತಾ? ಅವಾಗ ಏನಾಗುತ್ತೆ? ಎಫೆಕ್ಟ್ ಕಾಣಲಿಕ್ಕೆ ಶುರುವಾಗುತ್ತೆ. ಪರಿಣಾಮ ಸಿಗೋದು ಏನರ್ಥ? ಇವತ್ತು ಸರಿಯಾಗಿ ಬೈಲಿಲ್ಲ ಅಂತ ನಾನು ಯೋಚನೆ ಮಾಡ್ತಾನೆ. ಯಾಕೆ ಬೈಲಿಲ್ಲ ಅಂತ ಹೇಳಿ, ನೀರು ಕಡಿಮೆ ಆಗಿತ್ತು ಅದೆಲ್ಲ ಯೋಚನೆ ಮಾಡ್ತಾನೆ. ಸುಮ್ಮನೆ ಮೆಕ್ಯಾನಿಕಲಿ ಹಾಗೆ ಮಾಡ್ತಿದ್ರೆ ಎಂಡ್ಲೆಸ್. ಎಲ್ಲ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ನಮ್ಮದು ಹೊಸ ಪದ್ಧತಿ ಶುರು ಮಾಡಿ. ತಪ್ಪೇನದ್ರೊಳಗೆ ತಿಳಿಯುತ್ತೆ. ಈ ಕ್ರಮದಲ್ಲಿ ಹೇಳಿ ನೋಡೋಣ ಏನಾಗುತ್ತೆ. ಬರೀ ಗೀತಾನೇ ಒಂದು ದೊಡ್ಡ, ಅದೇ ಒಂದು ಕೋರ್ಸು, ಬೇರೆ ಪಾಠ ಇಲ್ಲ. ಯಾವುದೋ ಒಂದು ಧಾರವಾಡಕ್ಕೆ ಹೋದೊಬ್ರು ಹೇಳ್ತಿದ್ರು, ಆಚಾರ್ಯ ನಾನು ಏನೂ ಇಲ್ಲ, ಉಪನಯನ ಆದವ್ರನ್ನ ಕರ್ಕೊಂಡ್ಬರ್ತೀನಿ, ಸಂಧ್ಯಾವನ ಮಾಡಿ ಸಂಧ್ಯಾವನ ಪೂರ್ತಿ ಕಳಿಸಿ ಒಂದು ತಿಂಗಳು ಇಟ್ಕೊತೀನಿ, ಕಳಿಸ್ಕೊಡ್ತೀನಿ. ಯಾರೇ ಉಪನಯನ ಆದರೂ ಕರ್ಕೊಂಡ್ಬರ್ತೀವಿ. ಇದೇ ನಾವು ಮಾಡೋ ಸೇವಾ ಅಂತ. ಸಾಮಾನ್ಯ ಅಲ್ಲಿ ಭಾರಿ ದೊಡ್ಡ ಸೇವಾ. ಅದು ಯಾತಕ್ಕೆ? ಅದು ಬೇಸಿಕ್ ಕರ್ಮ. ಅದು ಸರಿಯಾಗಿ ಬಂತಂದ್ರೆ ಮುಂದೆ ಬೇಕಾಷ್ಟು ಡೆವಲಪ್ ಆಗಿಬಿಡ್ತಾರೆ. ಅದನ್ನು ಸಂಕಲ್ಪ ಮಾಡಿ ಬೇರೆ ಏನು ಕೆಲಸ ಮಾಡೋದಿಲ್ಲ. ಇದೇ ಕೆಲಸ ಯಾವಾಗಲೂ ಸಂಧ್ಯಾವನ ಹೇಳ್ಕೊಡೋದು. ಅದೇ ಹಗಲು ರಾತ್ರಿ ಅದೇ ಕೆಲಸ. ನನಗೆ ಎಷ್ಟು ಒಳ್ಳೆಯ ಕೆಲಸ ನೋಡಿದರೆ. ಅದು ಸಣ್ಣ ಕೆಲಸ ಅಂತ ಹೇಳ್ಕೊಡೋಕೆ ಹೋಗ್ಬಾರ್ದು. ಅದೇ ಬರೀ ಗೀತಾನೇ ಹೇಳೋ ಅಭ್ಯಾಸ ಮಾಡಿ. ತಪ್ಪೇನದ್ರೊಳಗೆ? ಎಲ್ಲ ಹೇಳಬೇಕು, ಯಾವುದೂ ತಿಳಿಬಾರ್ದು ಅಂಬೋದಕ್ಕಿಂತ ಒಂದು ಚೆನ್ನಾಗಿ ತಿಳಿದ್ರೆ ವಾಸಿಯಲ್ಲೇನು. ಎಲ್ಲ ಚೂರು ಚೂರಾಗಿ ಹೊಟ್ಟೆ ತುಂಬಿದ್ರೆ ಒಂದೊಂದು ಚೆನ್ನಾಗಿ ಹಾಕ್ಬೋದಲ್ಲ. ಅದು ಯೋಚನೆ ಮಾಡಬೇಕು. ಅಂದರೆ ನಮಗೆ ಕನ್ಸರ್ನ್ ಬೇಕು. ಸಮಾಜ ಮುಂದೆ ಬರಲೇಬೇಕು ಅಂತ ಆಸಕ್ತಿ ಇದ್ದರೆ ಅವೆಲ್ಲ ಯೋಚನೆ ಮಾಡೋಕ್ಕೆ ಬರುತ್ತೆ. ಜ್ಞಾನಯಜ್ಞೇನ ತೇನಾಹಂ ಇಷ್ಟಶ್ಯಾಮಿತಿ ಮೇ ಮತಿ. ಕೆಲವು ಬೇಸ್ಟ್ ಇರ್ತಾರೆ, ಬರ್ತಾರೆ, ಕ್ಲಾಸ್ ಎಂಟರಾಗ್ತಾರೆ, ಬೋರ್ಡ್ ಕಡೆ ತಿರುಗ್ತಾರೆ, ಬರಲಿಕ್ಕೆ ಶುರು ಮಾಡಿಬಿಡ್ತಾರೆ. ಬೆಲ್ ಹೊಡೆಯೋರಿಗೆ ಬರೀತಾನೆ ಇರ್ತಾರೆ. ಆಮೇಲೆ ಬೋತಷ್ಟೇ ಇವ್ರು ಈ ಕಡೆ ನೋಡ್ಕೊಂಡು ಹೋಗ್ಬಿಡ್ತಾರೆ. ಅದು ಅಂಥ ಬೇಸ್ಟ್ ಕಟ್ಟರು ದಡ್ಡ ಹೊಡಿ ಭಾರಿ ಖುಷಿ ಎಷ್ಟು ಓಡೋರಿಗೆ. ಆ ಕಡೆ ತಿರುಗಿ ಕಡೆ ಹೋಗ್ಬಿಡ್ತಾರೆ. ಖಾಲಿ ಆಗಿಬಿಟ್ಟಿರುತ್ತೆ, ಯಾರು ಇರೋದೇ ಇಲ್ಲ. ಹಾಗಾಗಬಾರ್ದು. ಕನ್ಸರ್ನ್ ಮತ್ತೆ ನೋಡಬೇಕು, ಕೇಳಬೇಕು. ನೋಡ್ತಾ ಇದ್ದೀರಾ, ಅರ್ಥ ಆಯ್ತಾ ಅಂತ ಕೇಳಬೇಕು. ಯಾರಿಗೆ ನೀವು ಹೇಳಿದೆನಾ, ಏನು ಅರ್ಥ ಆಯ್ತು ಹೇಳು ಅಂತ ಕೇಳಬೇಕು. ಆವಾಗ ಎಚ್ಚರ ಬರುತ್ತೆ. ಹಿಂದೆಲ್ಲ ಅದು ಬೇಸ್ಟ್ ಇದ್ದಾರೆ, ಅಂಥವ್ರು ಇದ್ದಾರೆ. ಬಂದ ತಕ್ಷಣ ಟೇಕ್ ಡೌನ್. ಕೆಲವರು ಬೆರೀತಾರೆ, ಕೆಲವರು ಹೇಳಿದಾಗ ಶುರು ಹೀಗೆ ಹೇಳ್ತಾ ಇರ್ತಾರೆ, ತಲೆ ಎತ್ಕೊಂಡು ನೋಡೋದಿಲ್ಲ. ಹಾಗೆಲ್ಲ ಮಾಡಬಾರ್ದು. ಅದು ಹೇಳೋ ಪದ್ಧತಿ ಏನು ಮುಗಿಸಿ ಹೋಗ್ಬೇಕಷ್ಟೇ, ಸರಿಯಲ್ಲ. ನೀವು ಒಂದು ಸ್ವಲ್ಪ ಅರ್ಥ ಆಯಿತು ಅಂದರೆ ಅವನು ಒಂದು ಅರ್ಥ 10 ಓದ್ತಾನೆ. ಆಮೇಲೆ ಅದು ಏನಂತೀವಿ ನಾವು ಅದನ್ನು
ಇನ್ಸ್ಪಿರೇಷನ್ ಕೊಡಬೇಕು ಹೊರತು ಎಲ್ಲ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಒಂದು ಹೇಳಿದ್ರೆ 10 ಓದಾಗಿರಬೇಕು. ಅದೆಲ್ಲದಕ್ಕೂ ಸ್ಫೂರ್ತಿ ಕೊಡೋದು ಇಂಥ ಮಾತುಗಳು. ಅಧ್ಯಕ್ಷತೆ ಚೇಯಂ ಧರ್ಮ್ಯಂ, ಧರ್ಮ ಧರ್ಮ್ಯ. ಧರ್ಮ್ಯ ಅನ್ನೋ ಪದ ಬಂದಿತ್ತು, ನೆನಪಿದೆಯಾ? ಎಲ್ಲಿ ಬಂದಿತ್ತು? 12ನೇ ಅಧ್ಯಾಯದ ಕೊನೆಗೆ ಬಂದಿದೆ ಧರ್ಮ್ಯ. ಗೊತ್ತಾಯ್ತಾ? ಏನ ಧರ್ಮ್ಯಾಮೃತಮಿದಂ, ಧರ್ಮ್ಯಾಮೃತ ಅಂತ ಕರೆದಿದ್ದ. ಒಂದು ಪದ ಬಂದ ತಕ್ಷಣ ಎಲ್ಲಿ ಬಂದಿದೆ ನೋಡಬೇಕು ತಕ್ಷಣ. ಈಗ ನಮ್ಮ ಇಂಟರ್ನೆಟ್ ಕಂಪ್ಯೂಟರ್ ಏನು ವೈಶಿಷ್ಟ್ಯ ಅಂದರೆ, ಒಂದು ಯಾವ್ದಾದ್ರು ಪದ ತೊಗೊಳ್ಳಿ, ಇಡೀ ಋಗ್ವೇದದಲ್ಲಿ ಒಂದು ಪದ ಎಷ್ಟು ಟಕ್ಕದ ಟಕಟ ತೋರಿಸ್ತಾ ಹೋಗುತ್ತೆ. ಆ ರೀತಿ ನಮ್ಮ ಒಳಗೆ ಕೆಲಸ ಮಾಡಬೇಕು. ಈಗ ಆ ರೀತಿ ಮಾಡೋದ್ರಿಂದ ಬರ್ತೆ ಬುದ್ಧಿ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಯೋಚನೆ ಮಾಡಿದರೆ ಬುದ್ಧಿ ಜಾಸ್ತಿ ಆಗುತ್ತೆ. ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣ. ಬೇರೆ ಯಾವ ಪುಣ್ಯ ಕೆಲಸನೂ ಮಾಡಿಲ್ಲ ಅವನು, ಬರೀ ಗೀತೆ ಕೇಳ್ತಿದ್ದಾನೆ ಅಷ್ಟೇ. ಅತಿ ಪುಣ್ಯವಂತ ಸಾಲಲ್ಲಿ ಸೇರ್ತಾನೆ, ದೊಡ್ಡ ಲಿಸ್ಟ್, ಟಾಪ್ ಲಿಸ್ಟಲ್ಲಿ ಬಂದ್ಬಿಡ್ತಾನೆ. ಸೋಪಿ ಮುಕ್ತ ನ ಚ ತಸ್ಮಾನ್ ಮನುಷ್ಯೇಷು ಇತ್ಯುಕ್ತೆ ಮುಕ್ತಾನಾಂ ಮಹತ್ ತಾರತಮ್ಯಂ ಜ್ಞಾಯತೆ. ಇಲ್ಲಿ ಒಂದು ವಿಶೇಷ ಬಂತು. ಮೊದಲು ಹೇಳಿದ್ದೇನೋ, ಅವನು ಪುಣ್ಯಲೋಕಕ್ಕೆ ಹೋಗ್ತಾನೆ ಅಂತ ಹೇಳಿಬಿಟ್ರು. ಪುಣ್ಯಲೋಕಕ್ಕೆ ಹೋಗ್ತಾನೆ, ಮುಕ್ತಿ ಆಗುತ್ತೆ ಅನ್ನೋದು ಗಾಬರಿ ಆಗಬೇಡಿ, ಮುಕ್ತ ಅಂತಲೂ ಕರೆದು ಒಂದು ಅಪಿಯ ಶಬ್ದ ಹಾಕಿದರು. ಮತ್ತೆ ಅವನೂ ಮುಕ್ತನಾಗ್ತಾನೆ ಅಂತ ಹೇಳಿದ್ದರಿಂದ ಮುಕ್ತಿಯಲ್ಲಿ ತಾರತಮ್ಯ ಇದೆ ಅಂತಾಯಿತು. ಅವ್ರನ್ನೂ ಕರಿ ಅಂತ ಹೇಳಿದರೆ ಅದು ಸೆಕೆಂಡರಿ ಇಂಪಾರ್ಟೆನ್ಸ್ ಬಂತಾಗಲೇ. ಮುಕ್ತಿಯಲ್ಲಿ ತಾರತಮ್ಯ ಇಲ್ಲದೆ ಹೋಗಿದ್ದರೆ, ಆನಂದ ಸಾಮ್ಯನೇ ಇದ್ದಿದ್ದರೆ ಅಪಿಗಿಪಿ ಹಾಕಬೇಕಾಗಿದ್ದಿಲ್ಲ. ಇತ್ಯುಕ್ತೆ ಮುಕ್ತಾನಾಂ ಮಹತ್ ತಾರತಮ್ಯಂ ಜ್ಞಾಯತೆ ಮನುಷ್ಯೇಷು ಇತಿ ವಿಶೇಷಣಾತ್ ತತ್ರಾಪಿ ದೇವಾನಾಂ ಆಧಿಕ್ಯಂಚ. ಇಲ್ಲಿ ನೋಡಿ, ಒಂದು ಪ್ರಶ್ನೆ ಬಂತಾಗ ಹಿಂದೆ ಹೇಳಬೇಕಾದ್ರೆ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮ ಅಂತ ಹೇಳಿದ್ದರಿಂದ, ಯಾರೋ ಒಬ್ಬ ಗೀತಾ ಹೇಳ್ತಿದ್ದಾನೆ ಹಗಲು ರಾತ್ರಿ, ನಾನು ದೇವರಿಗೆ ಎಷ್ಟು ಪ್ರಿಯನಾಗಿದ್ದೇನೆ ಅಂದರೆ ಯಾವ ದೇವತೆಗಳೂ ಅಲ್ಲ ಅಂತ ಹೇಳೋಕ್ಕೆ ಹೋಗಬಾರ್ದು. ಎಲ್ಲಿ ಹೇಳಿರೋದು ನೀವೀಗ? ಮನುಷ್ಯರಲ್ಲಿ ಹೇಳ್ತಾ ಇರೋದಿಲ್ಲ. ಮನುಷ್ಯರಲ್ಲಿ ನಂಬರ್ 1 ಆಗ್ತಾನೆ ಹೊರತು ಮೇಲೆ ಮೀರಿಸೋದಿಲ್ಲ. ಅರ್ಥ ಆಯ್ತಾ? ಒಂದು SLC ಫಸ್ಟ್ ರ್ಯಾಂಕ್ ಅಂದರೆ PUC ಫಸ್ಟ್ ರ್ಯಾಂಕ್ ಅಂತ ಅರ್ಥ ಅಲ್ಲ. SLC ಫಸ್ಟ್ ರ್ಯಾಂಕ್ ಅಷ್ಟೇ ಹೊರತು ಬೇರೆ ಅಲ್ಲ. ಆದ್ದರಿಂದ ತಾರತಮ್ಯ ಇದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಕಾಲಕ್ಕೂ ಕೂಡ ದೇವತೆಗಳ ಗುಂಪೇ ಬೇರೆ, ಮನುಷ್ಯರ ಗುಂಪೇನೇ ಬೇರೆ. ಯಾರು ದಾಟ್ಕೊಂಡು ಹೋಗ್ಬಿಡ್ತಾರೆ ಹೇಳೋದು, ಇನ್ಮೇಲೆ ಹೋಗ್ತಾರೆ ಅಂತ ಹೇಳುವ ಸಾಧ್ಯನೇ ಇಂಪಾಸಿಬಲ್. ಅವ್ರ ಯೋಗ್ಯತೆ ಇದ್ರೆ ಸಿಂಪಲ್ ಇದು. ಇವತ್ತು MBBS ಓದಿದ್ದಾನೆ, ಅವನೇನಾದ್ರು ಒಳ್ಳೆ ಇಂಜಿನಿಯರ್ ಆಗ್ಬೋದಾ, ಪ್ರೊಫೆಸರ್ ಆಗ್ಬೋದಾ? ಈ ಪ್ರಶ್ನೆ ಕೇಳಿದರೆ ಆಗೋ ಹಾಗೆ. ಅವ್ನ ಕೆಟಗರಿನೇ ಅಲ್ಲ. ಮನುಷ್ಯ ಯಾವ ಕೆಟಗರಿಯಲ್ಲಿ ಇರ್ತಾನೆ? ಬೇರೆ ಬರೋದೇ ಇಲ್ಲ. ವೆರಿ ಸಿಂಪಲ್. ಇದಿಷ್ಟು ಹೇಳಿ ಇತಿ ವಿಶೇಷಣಾತ್ ತತ್ರಾಪಿ ದೇವಾನಾಂ ಆಧಿಕ್ಯಂಚ ಮುಕ್ತಿರ್ಜ್ಞಾತ್ವಾಪಿ ವಿಷ್ಣುಂ ಶಾಸ್ತ್ರಂ ಶ್ರುತ್ವಾ ತಥೋಧಿಕ. ಒಟ್ಟು ಸಮರಿ ಕೊಟ್ಬಿಡ್ತಾರೆ. ಮುಕ್ತಿ ಜ್ಞಾತ್ವಾಪಿ ವಿಷ್ಣುಂ, ದೇವರನ್ನು ತಿಳ್ಕೊಂಡ್ರೆ ಮುಕ್ತಿ ಹೆಜ್ಜೆ ಸಿಕ್ಕಾಗಾಯ್ತು. ಈಗ ತಸ್ಮಾತ್ ಶ್ರುತ್ವಾ ತಥೋಧಿಕಂ, ಸರಿಯಾಗಿ ಶಾಸ್ತ್ರ ತಿಳ್ಕೊಂಡ ಇನ್ನೂ ಜಾಸ್ತಿ ಆಯಿತು. ಮುಕ್ತವು ಸುಖಂ ಯತ್, ಮುಕ್ತಿಯಲ್ಲಿ ಸುಖ ಏರ್ತಾ ಹೋಗುತ್ತೆ. ಪಠತಃ ತಥೋಪಿ ಅಧಿಕಮಿಷ್ಯತೆ, ಮತ್ತೆ ಮತ್ತೆ ಪಠನೆ ಮಾಡ್ತಾನಲ್ಲ ಇನ್ನೂ ಜಾಸ್ತಿ ಪುಣ್ಯ ಬರುತ್ತೆ. ವ್ಯಾಖ್ಯಾತುಸ್ತು ಸಮಂ ಮುಕ್ತವು, ವ್ಯಾಖ್ಯಾತವತ್ತು ಸಮಂ ಮುಕ್ತವು ಸುಖಂ ನಾಣ್ಯಸ್ಯ ಕಶ್ಯಚಿತ್. ಯಾರು ವ್ಯಾಖ್ಯಾತ ಮಾಡ್ತಾನಲ್ಲ, ಈ ಕೇಳಿದವ್ರು ಎಷ್ಟೇ ಜನ ಇದ್ದರೂ ಕೂಡ ಹೇಳಿದವರು ಬರೋ ಪುಣ್ಯ ಬರೋದಿಲ್ಲ. ಯಾತಕ್ಕೆ? 8 ಜನಕ್ಕೆ ಹೇಳಿದ ಪುಣ್ಯ ಜಾಸ್ತಿ ಆಗಿಬಿಟ್ಟಿರ್ತಾಗಲೇ. ಅರ್ಥ ಆಯ್ತಾ? 10 ಜನಕ್ಕೆ ಹೇಳಿದ ಪುಣ್ಯದಿಂದಾಗಿ ಜಾಸ್ತಿ ಆಗಿಬಿಡುತ್ತೆ. ವ್ಯಾಖ್ಯಾಸ್ತುಸ್ತು ಸಮಂ ಮುಕ್ತವು ಸುಖಂ ನಾಣ್ಯಸ್ಯ ಕಶ್ಯಚಿತ್ ತಥೋ ಅಧಿಕಂತು ದೇವಾನಾಂ ಮುಖ್ಯ ವ್ಯಾಖ್ಯಾಕೃತೋ ಯತಃ ಇತೀಚ. ದೇವತೆಗಳಿಗೆ ಯಾತಕ್ಕೆ ಪುಣ್ಯ ಜಾಸ್ತಿ ಅಂದರೆ, ಮನುಷ್ಯ ಮಾತಾಡ್ಬೇಕಾದ್ರೆ ದೇವತೆಗಳು ನಿಂತು ಮಾತಾಡಿಸ್ತಾರೆ. ಯಾರಿಗೆ ಪುಣ್ಯ ಜಾಸ್ತಿ ಬರುತ್ತೆ? ಈಗ ಅವ್ರಿಗೆ ತಾನೆ. ತತ್ವ ಬೇರೆ ದೇವತೆಗಳಿದ್ದಾರೆ, ಅವ್ರು ಮಾಡ್ತಾನೂ ಇರ್ತಾರೆ ಮಾಡಿಸ್ತಾನೂ ಇರ್ತಾರೆ. ಆದ್ದರಿಂದ ಅವ್ರ ಪುಣ್ಯ ನ್ಯಾಚುರಲಿ ಜಾಸ್ತಿ. ಇದೆಲ್ಲ ಇಟ್ಕೊಂಡು ಈಗ ಆಚಾರ ಬಗ್ಗೆ ಯೋಚನೆ ಮಾಡಬೇಕು. ಅವ್ರಿಗೆ ಎಷ್ಟು ಬರುತ್ತೆ? ಈಗ ಅವ್ರ ಮುಂದೆ ಕೊಡೋರು ಯಾರ್ಯಾರು? ರುದ್ರಾದಿ ದೇವತೆಗಳು ಕೊಡ್ತಾರೆ ಅಂದರೆ ಅವ್ರ ಕ್ವಾಲಿಟಿ, ಅವ್ರ ಕ್ಯಾಲಿಬರ್ ಎಷ್ಟಿರ್ತದೆ. ಅಂಥ ಗ್ರಂಥ ಇದೆ ಅಂತ ಹೇಳಿದರೆ ಅದ್ರ ಹಗಲು ರಾತ್ರಿ ಎಲ್ಲ ಕೆಲಸ ಬಿಟ್ಟು ಓದಬೇಕು ನ್ಯಾಯವಾಗಿ. ಗೊತ್ತಾಯ್ತಾ? ಬೇರೆ ಎಲ್ಲ ಕೆಲಸ ಇಲ್ಲದೆ ಹೋದಾಗಲ್ಲ, ಎಲ್ಲ ಕೆಲಸ ಇದ್ದಾಗಲೂ ಬಿಟ್ಟು ಹೋಗ್ಬೇಕು ಅಂತ ಬೇರೆ ಅಲ್ಲ. ಮತ್ತೆ ಅವ್ರಿಗೆ ಹೇಳೋರು ಇನ್ನೂ ಜಾಸ್ತಿ. ಮತ್ತೆ ಈಗ ನಾನು ಹೇಳಿದ ಗುರುಗಳು ಎದುರಿಗಿಲ್ಲ, ಅವ್ರಿಗೆ ಪುಣ್ಯ ಹೋಗ್ತಾನೆ ಇರ್ತದೆ. ಅವ್ರಿಗೂ ಮತ್ತೆ 8 ಪಟ್ಟು. ಬ್ರಹ್ಮದೇವಿ ಎಷ್ಟು ಬರುತ್ತೆ ಯೋಚನೆ ಮಾಡಿ. ಬ್ರಹ್ಮವಾಯುಗಳಿಗೆ ಬರೋಷ್ಟು ಪುಣ್ಯ ಯಾರಿಗೂ ಬರೋದಿಲ್ಲ. ಬರೆದವ್ರವರೇ, ಹೇಳಿದವ್ರವರೇ, ಒಳಗಿನಿಂದ ತಿಳಿಸೋರೇ, ಹೊರಗಿನ ತಿರ್ಮಾಡೋರೇ, ಎಷ್ಟು ರೀತಿ ಮಾಡ್ತಾವ್ರೆ ಹೇಳೋಕ್ಕೆ ಸಾಧ್ಯ.
ಭಾರಿ ಜಾಸ್ತಿ. ಅದಕ್ಕೆ ರೋಲ್ ಮೇಲೆ ಪುಣ್ಯ ಡಿಪೆಂಡ್ ಆಗುತ್ತೆ. ಅವ್ರ ರೋಲ್ ಎಷ್ಟು 90 ಮೇಲೆ ರೋಲ್ ಇರುತ್ತೆ ಅವ್ರು. ಆದ್ದರಿಂದ ಅವ್ರ ಪುಣ್ಯ ಪ್ರತಿಯೊಂದು ಒಂದೊಂದು ಅಕ್ಷರ ಹೇಳಿದ್ರು ಅವ್ರ ಪುಣ್ಯ ರೋಲ್ಗೆ ಆನ್ಲೈನ್ ಇದೆ. ಇದು ಆನ್ಲೈನ್ ಒಪ್ಪೋದು ಅಷ್ಟೇ. ಟಕಟಕಟಕ್ಕೆ ಹೋಗ್ತಾ ಇರುತ್ತೆ ಪುಣ್ಯ. ಎಷ್ಟೊತ್ತು ನೀವು ಯೂಟ್ಯೂಬ್ ನೋಡ್ತಿರ್ತೀರಲ್ಲ, ನೋಡ್ತಿರ್ಲಿಕ್ಕೆ ಏಡಾಗ್ತಾ ಇರ್ತದೆ ಆಗಲೇ 1 2 3 4 5 ಸ್ವಲ್ಪ ಹೊತ್ತಿಗೆ ಆಗಲಿ ಎಷ್ಟೋ ಹೋಗ್ಬಿಟ್ರೆ ಸರ್ ಆ ಥರ ಇಮ್ಮಿಡಿಯೇಟ್ ರಿಸೀವ್ ಮಾಡುತ್ತೆ. ಹಾಂ ಏನು 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 ಮಾಡಿದ್ದಾರೆ ಅದೇ ಹೇಳಿದ್ದಾರೆ. ಅದು ಹೇಳಿದ್ದಾರೆ ಮಹೋಗ ಕೂಡ. ಅಷ್ಟು ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರು ಬಿಯಾಂಡ್ ದಟ್ ಅದು. ಎಲ್ಲಿದೆ ನಮಗೆ ಕ್ಯಾಲ್ಕುಲೇಟ್ ಮಾಡಿ ಫೈನಲ್ಸ್ ಎಲ್ಲಿ ಸ್ಟೇಜ್ ಸಿಗುತ್ತೆ ನಮಗೆ ಸಿಗೋದಿಲ್ಲ. ಮುಂದೆ ಗ್ಯಾಪ್ ಸಿಕ್ಬಿಡೋದು, ದೊಡ್ಡ ಗ್ಯಾಪ್ ಆಗಿಬಿಡೋದು. ರಾಯರಿಗೂ ಉಳಿದವರಿದ್ದಾರೆ, ರಾಯರು ಒಂದು ಕಡೆ ಇದ್ದಾರೆ, ಟಿಪ್ಪಣಿಕಾರರು ಒಂದು ಗುಂಪಿದೆ, ಟೀಕಾಕಾರ ಗುಂಪು ಸಡನ್ಲಿ ಮೇಲೆ ಹೋಗ್ಬಿಡುತ್ತೆ. ಕ್ಲಾಸೇ ಬೇರೆ. ಆಮೇಲೆ ಅದನ್ನು ನೆಕ್ಸ್ಟ್ ಕೇಳಿದ್ರು ಭಾಷ್ಯಕಾರರ ಗುಂಪು ಇಮ್ಯಾಜಿನ್ ಮಾಡೋಕ್ಕೆ ಬರೋದು. ಸೂತ್ರಕಾರರು ಪುಣ್ಯ ಹೇಳಬಾರ್ದು. ಅದಕ್ಕೆ ಜ್ಞಾನವಾಪ್ತಂ ಅವಾಪ್ತಂ ಪರಿಪೂರ್ಣ ಪರಮಾತ್ಮ ಇತೀಚ. ಯಾವ್ದ ಅದೇ ಹೇಳಿದ್ದೇನು ಎಲ್ಲ ರೋಲು ನಮ್ಮ ಒಬ್ಬೊಬ್ರದ್ದಲ್ಲ. ಇಷ್ಟು ಜನ ಈ ಕಲ್ಪ ಸಾಧನೆ ಮಾಡೋರು ಎಲ್ಲ ಜೊತೆ ಮಾಡಿಸ್ತಾರೆ. ಒಂದು ಬ್ಯಾಚ್ 2 ಬ್ಯಾಚ್ ಅಲ್ಲ, ಎಂಟೈರ್ ಬ್ಯಾಚ್ ಅವರು. ಹಾಂ ಬೇಕಾದಷ್ಟು ಕಡೆ ಕೊಟ್ಟಿದ್ದಾರೆ. ಭಾಷ್ಯದಲ್ಲಿದೆ, ಟೀಕಾದಲ್ಲಿದೆ, ವಿವರಣೆಗಳಿದೆ, ಬೇಕಾದಷ್ಟಿದೆ. ಕಚ್ಚಿದೇತ ನಮ್ಮಲ್ಲಿ ಒಂದು ಪದ್ಧತಿ ಯಾತಕ್ಕೆ ಬಂತು ಗೊತ್ತಾ? ಇನ್ನೊಂದು ಹೇಳದೇ ಇರೋ ಪದ್ಧತಿ ಯಾತಕ್ಕೆ ಬಂತು ಅಂದರೆ, ನಾನು ಅವನು ಹೇಳಿದರೆ ಅವ್ನು ನಾನು ತಿಳ್ಕೊಬಿಟ್ಟು ನನಗೆ ಈಕ್ವಲ್ ಆಗಿಬಿಡ್ತಾನೆ. ಅದಕ್ಕೆ ಏನು ಮಾಡೋಕ್ಕೆ ಯಾವಾಗಲೂ ಕಡಿಮೆ ಹೇಳಿಬಿಟ್ಟು ಏನು ಮಾಡಬೇಕು ಅವನ್ನ? ತಪ್ಪದು. ಇದು ಈಗ ಗೊತ್ತಿಲ್ಲ. ಹೇಳ್ತಾ ಹೋದು ಜಾಸ್ತಿ ಆಗ್ತಾ ಇರುತ್ತೆ ಅವನಿಗೀಗ. ಅರ್ಥ ಆಯ್ತಾ? ಜಾಸ್ತಿ ಆಗ್ತಾ ಇರೋದ್ರಿಂದ ಈಕ್ವಲ್ ಆಗೋ ಚಾನ್ಸೇ ಇಲ್ಲ. ಎಂದೂ ಚಾನ್ಸ್ ಇರೋದು ಅಷ್ಟೇ. ಅದನ್ನು ಯೋಚನೆ ಮಾಡಬೇಕು. ಅದೇ ವಿಷಯನೇ 10 ಸರ್ತಿ ಹೇಳಿದವನಿಗೆ ಬರೋ ಒಂದು ಕ್ವಾಲಿಟಿ 1 ಸರ್ತಿ ಹೇಳೋದು ಹೇಗೆ ಬರುತ್ತೆ? ಬರೋದಿಲ್ಲ. ಸೊ ಪುಣ್ಯ ಜಾಸ್ತಿ ಆಗಿರಲೇಬೇಕು. ಹಾಂ ಸಾಧ್ಯನೇ ಇಲ್ಲ. ವಿರಾಟ್ ಮಾಡಿ ಸಂತೋಷ ಪಡ್ಬೇಕಷ್ಟೇ. ಯಾಕಂದ್ರೆ ನೀವು ಹೇಳ್ತಿರೋದೇ ಒಂದು, ಗೊತ್ತಿರೋದೇ ಒಂದು. ನಿಮಗೆ ಅವನು 10 ಓದ್ತಾನೆ, ಏನು ಮಾಡ್ತೀರಿ? ಜಾಸ್ತಿ ಆಗುತ್ತೆ. ಅರ್ಜುನ ಇದ್ದಾನೆ, ದ್ರೋಣಾಚಾರ್ಯ ಇದ್ದಾರೆ. ದ್ರೋಣಾಚಾರ್ಯ ಗುರುಗಳನ್ನು ಮೀರಿಸಿದ. ಅದೇನು ಆಶ್ಚರ್ಯ ಬರೋದು? ಅದು ಸ್ವಾರ್ಥ, ಅದು ಎಂಜಾಯ್ ಮಾಡಿ. ದ್ರೋಣಾಚಾರ್ಯ ಅದನ್ನು ಅಸೂಯೆ ಪಡೋದಿಲ್ಲ. ಅರ್ಜುನ್ಗೆಲ್ಲ ಕಣಕ್ಕೆಲ್ಲ ಆಗಲ್ಲ ಅಂತ ಅವರೇ ಹೇಳ್ತಾರೆ. ಅರ್ಜುನ್ಗೆಲ್ಲಕ್ಕಾಗೋದಿಲ್ಲ. ಭೀಷ್ಮರು ಹೇಳ್ತಾರೆ ನನ್ನ ಕೈ ಭೀಷ್ಮ ಅರ್ಜುನ್ಗೆಲ್ಲ ಭೀಮಾರ್ಗೆಲ್ಲ ಕಣ ಸಾಧ್ಯನೇ ಇಲ್ಲ ಅಂತ. ಅವ್ರಿಗೆ ಗೊತ್ತಿದೆ ಯೋಗ್ಯತೆ ಏನು ಅಂತ ಗೊತ್ತಿದೆ. ಅಸೂಯೆ ಪಡ್ಲಿಕ್ಕೆ ಹೋಗಲಿಲ್ಲ ಅವರು, ಅಕ್ಸೆಪ್ಟ್ ಮಾಡಿದರು. ಇಷ್ಟೆಲ್ಲ ಹೇಳಿ ಕೃಷ್ಣ ಮುಕ್ತಾಯ ಮಾಡ್ತಿದ್ದಾನೀಗ. ಕಚ್ಚಿದೇತ ಶ್ರುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ. ಕೊನೆಗೆ ಎಲ್ಲರೂ ಕೇಳಬೇಕಾದ ಮಾತಿದೆ. ಕಚ್ಚಿದೇತ ಶ್ರುತಂ ಪಾರ್ಥ. ಅರ್ಜುನ ಎಲ್ಲ ಕೇಳಿಸ್ಕೊಂಡ್ಯಾ ಇದನ್ನು? ತ್ವಯ ಏಕಾಗ್ರೇಣ ಚೇತಸ. ಬರೀ ಕೇಳಿಸ್ಕೊಂಡ್ಯಾ? ಗಮನ ಕೊಟ್ಟು ಕೇಳಿದೆಯಾ? ಏಕಾಗ್ರದಿಂದ ಕೇಳಿದೆಯಾ? ನೋಡಿ, ಕೇಳೋರ ಪುಣ್ಯ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಕೇಳೋರ ಪುಣ್ಯ ನಿದ್ದೆ ಮಾಡಿ ಒಂದೊಂದು ಸರ್ತಿ ಎಚ್ಚರಾದಾಗ ಕೇಳೋದು, ಗೊತ್ತಾಯ್ತಾ? ಒಮ್ಮೆ ಕೇಳೋದು, ಕೇಳ್ತಾ ಎಲ್ಲೋ ಯೋಚನೆ ಮಾಡೋದು, ಅವೆಲ್ಲ ಹೋಯ್ತೀಗ. ಪ್ರತಿಯೊಂದನ್ನು ಗಮನ ಅಕ್ಷರವನ್ನು ಕೇಳಬೇಕು. ಕಚ್ಚಿದ ಅಜ್ಞಾನ ಸಮೋಹ ಪ್ರಣಷ್ಟಸ್ತೆ ಕಥಂಚನ. ಸಮೋಹ ಬಂದಿತ್ತು ಹೇಳಿದ್ದಾರೆ. ಕರ್ತವ್ಯ ಹೇಳಬೇಕಾದ್ರೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿತಾಂ ಧರ್ಮ ಸಮೂಢತೆ ಹೇಳಿದೆಯಲ್ಲ, ಅದೆಲ್ಲ ಹೋಯ್ತಾ ಈಗ. ಇದು ಹೇಳೋರ ಜವಾಬ್ದಾರಿ. ಕೃಷ್ಣ ಯಾಕೆ ಹೇಳ್ತಾರೆ ಗೊತ್ತಾ? ಇದನ್ನು ಈ ಕನ್ಸರ್ನ್ ಇರಬೇಕು ಹೇಳೋರಿಗೆ. ಎಂತ ಅರ್ಥ? ಅವನು ಕೇಳಿದರೆ ಎಷ್ಟು, ಬಿಟ್ಟರೆ ಎಷ್ಟು, ನಮ್ಮ ಕೆಲಸ ಆಯಿತು ಹೊರಟೋಗ್ತೀವಿ ಹಾಗೆ ಅನ್ನಬಾರ್ದು. ವಾಸಿ ಆಯಿತಾ, ಆಪ್ರೇಷನ್ ಮಾಡಿಬಿಟ್ರೆ ಗತಿ ಏನು? ಆ ಡಿಸ್ಚಾರ್ಜ್ ಆಗೋರಿಗೆ ಜವಾಬ್ದಾರಿ ಹೊತ್ಕೋಬೇಕು. ಇಲ್ಲಿ ಹೋದರೆ ಅದು ತಪ್ಪಾಗುತ್ತೆ. ಕಚ್ಚಿದೆ ಜ್ಞಾನ ಸಮೋಹ ಪ್ರಣಷ್ಟಸ್ತೆ ಧನಂಜಯ. ನಿನ್ನ ಸಂಶಯ ಪೂರ್ತಿ ಹೋಯ್ತಾ? ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧ. ದೇವ್ರಿಗೆ ಗೊತ್ತಿಲ್ಲವ ಇದು ಸರ್ವಜ್ಞ? ಗೊತ್ತಾಯ್ತಾ? ಕೆಲವು ಗೊತ್ತಿವ್ನು ವಾಸಿ ಆಗಿರುತ್ತೆ ಅಂತೆ. ಅವನ ಬಾಯಿಂದ ಬರಬೇಕದು. ನಮ್ಮ ಬಾಯಿ ನಾವೇ ಅಂದ್ಕೊಂಡು ಹೋಗಿಬಿಡಬಾರ್ದು. ಅವನ ಬಾಯಲ್ಲಿ ಬರಬೇಕು ಅಂತ ಹೇಳೋದಕ್ಕೋಸ್ಕರ ಅರ್ಜುನ ಅಕ್ಸೆಪ್ಟ್ ಮಾಡ್ತಾನೆ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾತ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ಕೇಳಿದವರಲ್ಲಿ ಭಾವನೆ ಬಂದರೆ ಸರಿಯಾಗಿ ಕೇಳಿದ್ದಾನೆ ಅಂತ. ಕೇಳಿದವ್ನು ಫುಲ್ಲಿಗ ಹೇಳಿದವ್ರು ಹಾಗೆ ಹೇಳಬೇಕು, ಕೇಳಿದವ್ರು ಹೀಗೆ ಒಪ್ಪಿಸ್ಬೇಕು. ಏನೋ ಹೇಳಿದ್ರಿ ಬಿಡಿ, ಪಾಪ ನಿಮ್ಗೆ ಗೊತ್ತಿದ್ರೆ ಹೇಳಿದ್ರಿ, ಆ ಥರ ಮಾಡೋದಿಲ್ಲ. ನನಗೆ ಕನ್ಸರ್ನ್ ಕೇಳಿದ ಮೇಲೆ ವಾಸಿ ಆಯಿತು ಅಂತ ಒಪ್ಕೋಬೇಕಲ್ಲ ಆತ. ಆದ್ದರಿಂದ ನಷ್ಟೋ ಅವನ ಸಾಕ್ಷಿ ಅದು, ಅವನ ಸಾಕ್ಷಿ ಒಪ್ಪಬೇಕಲ್ಲ. ಇಲ್ಲದೆ ಹೋದರೆ ಅವನಿಗೆ ಪ್ರಮಾಣ ಆಗೋದಿಲ್ಲ ಅದು. ನಷ್ಟೋ ಮೋಹ ಒಪ್ಕೊಂಡ. ಬಾಂಧವಾದಿ ಮೋಹ ಜಾಲ ಸಂವೃತಂ. ಮೋಹ ಹೋಯಿತು. ಸ್ಮೃತಿರ್ಲಬ್ಧ. ನೋಡಿ, ಸ್ಮೃತಿರ್ಲಬ್ಧ ಅಂತ ಹೇಳ್ತಾನೆ. ಅರ್ಜುನ ಜ್ಞಾನ ತಿರೋಧಾನ ಆಗಿತ್ತೆ ಹೊರತು ಅದು ಜ್ಞಾಪಕ ಆಯಿತು ಅಂತ ಹೇಳ್ತಾರಲ್ಲ ಹಾಗೆ. ನನಗೆ ಜ್ಞಾಪಕ ಆಯ್ತು ಈಗ. ತ್ವತ್ಪ್ರಸಾದಾತ್ಮಯ ಅಚ್ಯುತ. ಒಪ್ಕೊಂಡ. ನಾನು ಹೇಳಿದ್ದು ಜ್ಞಾಪಕ ಆಯಿತು, ಐ ಆಮ್ ಗ್ರೇಟ್ ಅಂತ ಹೇಳಲಿಲ್ಲ. ತ್ವತ್ಪ್ರಸಾದಾನ್ಮಯ ಅಚ್ಯುತ. ನೀನು ಅನುಗ್ರಹ ಇದೆ. ಅನುಗ್ರಹ ಶಬ್ದ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಅನುಗ್ರಹ ಶಬ್ದ ಇಲ್ಲದೆ ಹೋದರೆ
ಭಾಷ್ಯ ಅದು ಯಾವುದಕ್ಕೆ ಅರ್ಥ ಇರೋದಿಲ್ಲ, ಬೇರೆಯವ್ರು ಯಾರು ಅದು ಉಪಯೋಗಿಸ್ಲಿಲ್ಲ. ಜ್ಞಾನ ಬಂದಮೇಲೆ ಮೋಕ್ಷ ಆಗಲೇಬೇಕು. ಯಾರು ಅನ್ಗ ತೊಗೊಂಡು ಏನು ಮಾಡಬೇಕು ಅಂತಾರಲ್ಲ, ಹಾಗನ್ಬಾರ್ದು. ಸ್ಥಿತೋಸ್ಮಿ ಗತ ಸಂದೇಹ, ಮೊದಲೇನು ಹೇಳಿದ್ದ? ನಚ ಶಕ್ನೋಮಿ ಅವಸ್ಥಾತು, ನಿಲ್ಲಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದ. ಸ್ಥಿತೋಸ್ಮಿ, ನಿಂತು ಗಟ್ಟಿಯಾಗಿ ನಿಂತುಬಿಟ್ಟೆ ಅಂತ ಹೇಳಿದ್ದ. ಫರ್ಮ್ ಮೈಂಡ್. ಈಗ ಗತ ಸಂದೇಹ, ನಿಲ್ಲಕ್ಕೆ ಏನು ಕಾರಣ? ಸಂದೇಹ ಇದ್ದಾಗ ನಾಲೆಡ್ಜ್ ಶೇಕಿ ಆದರೆ ಇವನು ಶೇಕಿ ಆಗ್ತಾನೆ, ಗೊತ್ತಾಯ್ತಾ? ನಾಲೆಡ್ಜ್ ಶೇಕ್ ಆಗಿದ್ರೆ ಬಾಡಿ ಶೇಕ್ ಆಗುತ್ತೆ, ನೆನಪಿರಲಿ. ಅದಕ್ಕೊಂದು ಥಿಯರಿ ಇದೆ. ಎಲ್ಲ ರೋಗಗಳು ಮೊದಲು ಸೈಕಾಲಜಿಕಲ್, ಆಮೇಲೆ ಫಿಸಿಯಾಲಜಿಕಲ್ ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಮನಸ್ಸಿನ ರೋಗ ಯಾವುದಕ್ಕೆ ಬರುತ್ತೆ? ದೇಹಕ್ಕೆ ಬಂದುಬಿಡುತ್ತೆ. ಮನಸ್ಸು ಸರಿ ಹೋದ ತಕ್ಷಣ ದೇಹ ರೋಗ ವಾಸಿ ಆಗಿಬಿಡುತ್ತೆ. ಆದ್ದರಿಂದ ಪಾಠ ಪ್ರವಚನದಿಂದ ಯಾವುದಕ್ಕೆ ಉಪಯೋಗ ಅಂದರೆ, ಮನಸ್ಸು ಕ್ಲೀನ್ ಮಾಡೋದ್ರಿಂದ ರೋಗಗಳೆಲ್ಲ ವಾಸಿ ಎಲ್ಲ ಶುರುವಾಗಿಬಿಡುತ್ತೆ ಆಟೋಮೆಟಿಕ್. ಎಲ್ಲ ಔಷಧಿಯಿಂದ ಬೆಸ್ಟ್ ಔಷಧಿ ಯಾವುದು? ಮನಸ್ಸು ಸರಿ ಇರೋದು. ಮನಸ್ಸು ಸರಿ ಇರೋಕ್ಕೆ ಬೇರೆ ದಾರಿ ಇಲ್ಲೇ ಇಲ್ಲ, ಇದು ಒಂದೇ ದಾರಿ. ಮುಂದೆ ಪ್ರೀತೋಸ್ಮಿ ಗತ ಸಂದೇಹ, ಇಷ್ಟೆಲ್ಲ ಸರಿ. ಕರಿಷ್ಯೇ ವಚನಂತಾವ್, ನಿನ್ನ ಮಾತು ಕೇಳ್ತೇನೆ ಅಂತೇಳಿ, ಇದು ಬೇಕು. ಕರಿಷ್ಯೇ ವಚನಂತಾವ್, ಕೇಳಿ ಎಲ್ಲ ಆಯಿತು. ಮುಂದೇನು ಅಂದರೆ ನೋಡ್ತೀನಿ, ಆಮೇಲೆ ನೋಡ್ತೀನಿ ಅಂದರೆ ಹೋಯ್ತಾರೆ. ನಿನ್ನ ಮಾತನ್ನು ಕೇಳ್ತೇನೆ ನಾನು, ಇದು ಮುಖ್ಯ. ಈ ಕರಿಷ್ಯೇ ವಚನ ಅಲ್ಲೇನು ಮಾಡಿದ್ದ? ನ ಕರಿಷ್ಯೆ ಅಂತ ಕೂತಿದ್ದ, ನ ಯೋತ್ಸೆ ಅಂತೇಳಿ. ಕರಿಷ್ಯೆ ಅಂದರೆ ಯೋತ್ಸೆ ಅಂತ ಇದ್ದ. ನ ಯೋತ್ಸೆ ಅಂತ ಹೇಳಿದ್ದ, ಯೋತ್ಸೆ ಅಂತ ಹೇಳ್ತಾನೆ. ಇದು ಚೇಂಜ್ ಇತ್ತು. ಇದಾಗಲೇ ಗಂಟೆಗಟ್ಟಲೆ ಬೇಕಾಗಿಲ್ಲ. ಎಷ್ಟೊತ್ತು ಬೇಕಾಯಿತು? ಯುದ್ಧ ಶುರುವಾಗೋದು 20 ನಿಮಿಷ ಹೇಳಿರೋದು, ಬರಬಾರ್ದು 20 ನಿಮಿಷ ಅಷ್ಟೇ. ವ್ಯಾಲ್ಯೂಬಲ್ ವರ್ಡ್ಸ್ ಗಂಟೆಗಟ್ಟಲೆ ಕೇಳಬೇಕಾಗಿಲ್ಲ, ಎಷ್ಟು ಸಾಕು? ಇಂಪಾರ್ಟೆಂಟ್ ಹೇಳಿಬಿಟ್ರೆ ಸಾಕು. ಅವು ಇಷ್ಟೆಲ್ಲ ನಮ್ಗೆ ಓದಕ್ಕೆ ಇಷ್ಟು ಬೇಕಾಗುತ್ತೆ ಹೊರತು, ಎದುರು ಕೃಷ್ಣ ಹೇಳ್ತಿದ್ದಾರೆ, ಅರ್ಜುನ ಕೇಳ್ತಿದ್ದ. ಆ ಕ್ವಾಲಿಟಿ ಇದೆ. ಹೇಳೋರು ಕ್ವಾಲಿಟಿನೂ ಹಾಗಿರಲ್ಲ, ಕೇಳೋರು ಕ್ವಾಲಿಟಿನೂ ಹಾಗಿರೋದಿಲ್ಲ. ಆದ್ದರಿಂದ ಅದಕ್ಕೆ ಇದು ಕಂಪೇರ್ ಮಾಡ್ಲಿಕ್ಕೆ ಬರೋದಿಲ್ಲ. ಪರೀಕ್ಷೆ ದಿನ ಸಪ್ತಾಹಕ್ಕೆ ಯಾವುದು ಈಕ್ವಲ್ ಮಾಡ್ಲಿಕ್ಕೆ ಬರುತ್ತಾ? ಅದು ಇವತ್ತು ನಮ್ಮ ಗಂಟೆ 1 ಗಂಟೆ ಸಪ್ತಾಹ, ಆ್ಯಕ್ಚುಲಿ 7 ಅವರ್ಸ್ ಅಷ್ಟದ. ಒಂದು ಆಹ ಕೂಡ ಆಗಲಿಲ್ಲ. ಸಪ್ತಾಹ ಏನಾಗುತ್ತೆ? ಅದು 24x7 ಸಪ್ತಾಹ ಕೇಳಿದ್ದ. ಅರ್ಥ ಆಯ್ತಾ? ಅದು ಹೆಸರು ಸಪ್ತಾಹ ಅಷ್ಟೇ. ನೀವು ಪಾರಾಯಣ ಮಾಡಿ ಗೊತ್ತಾಗುತ್ತೆ. ಇಡೀ ಗೀತಾ ಪಾರಾಯಣ ಎಷ್ಟೊತ್ತು ಬೇಕು ಗೊತ್ತಾ ನಿಮಗೆ? ಎಷ್ಟೊತ್ತು ಬೇಕು? 1.25 ಗಂಟೆಯಲ್ಲಿ ಮುಗಿಸ್ಬಿಡೋದು. ಕರೆಕ್ಟ್ 1.25 ಗಂಟೆಯಲ್ಲಿ ಮುಗಿಸ್ಬಿಡೋದು. ಅದೇನು ಸುಖವಾಗಿ ನೀವು ಕೆಲಸ ಜೋಡಿಸ್ಕೊಂಡು ಧೃತರಾಷ್ಟ್ರ ಹೂವಾಚ ಆಗೋದಿದ್ರೆ ವರ್ಷ ಬೇಕಾದ್ರೂ ಮುಗಿಯೋದಿಲ್ಲ. ಒಂದೊಂದು ಸರಿಯಾಗಿ ಬಂದಿದ್ದರೆ ಅದು ಆಪ್ಟಿಮಮ್ ಸ್ಪೀಡ್ ಅಂತೀವಲ್ಲ, ಆಪ್ಟಿಮಮ್ ಸ್ಪೀಡಲ್ಲಿ ಎಷ್ಟಾಗಬೇಕು? ಇಲ್ಲಿ ಬಯಸೋರಿ 1.5 ತಾಸು ದಾರಿ ಅಂತಾರೆ ಅಷ್ಟೇ. ಹಾಗೆ ಸರಿಯಾಗಿ ಹೋದರೆ ಬೇರೆ ಇಲ್ಲಿ ಪಕ್ಷ ಆಗ್ತಿದ್ರೆ ಅದಿಲ್ಲ. ಆ ಲೆಕ್ಕದಲ್ಲಿ 1.25 ಗಂಟೆ ಸಾಕು. ಇಲ್ಲಿ ಅಲ್ಲೇ ಏನಿ ಮೊದಲನೇ ಅಧ್ಯಾಯ ಸೇರಿ ಕೊನೆ ಸೇರಿ ಅದು ಎಷ್ಟೋ ಪ್ರಶ್ನೆಗಳು ಬರೋದಿಲ್ಲ. ತೊಗೊಂಡು ಎಷ್ಟಕ್ಕೆ ಬಂದಾಗ ಮತ್ತು ಕೃಷ್ಣ ಹೇಳ್ತಿದ್ದಾರೆ, ನಮ್ಮ ಸ್ಪೀಡು ಆ ಸ್ಪೀಡ್ ಲೆಕ್ಕ ಬರಲ್ಲ. ಈಗ ಡೆಲ್ಲಿಗೆ ಎಷ್ಟೊತ್ತು ಬೇಕು? ಈಗ ಕಾರಲ್ಲಿ ಹೋಗ್ತೀರಾ, ಟ್ರೈನಲ್ಲಿ ಹೋಗ್ತೀರಾ, ಫ್ಲೈಟಲ್ಲಿ ಹೋಗ್ತೀರಾ, ಡಿಫ್ರೆನ್ಸ್ ಬರೋದಿಲ್ಲ. ಈಗ ಆತ ಕೃಷ್ಣದ್ದು ಹೇಳಿದ ಆ ಲೆವೆಲ್ ಆದ್ದರಿಂದ ಕೃಷ್ಣ ಏನು ಮಾಡ್ತಾನೆ? ಅರ್ಥ ಮಾಡಿಸ್ತಾನೆ ಒಳಗಿದ್ದು, ಅದು ಸಾರಸ್ಯ. ಆ ಕೆಪಾಸಿಟಿ ಇದೆ. ಇಲ್ಲಿ ಹೇಳೋರಿಗೆ ಅದೆಲ್ಲ ಕೆಪಾಸಿಟಿ ಯಾರಿಗಿರುತ್ತೆ? ಗೊತ್ತಾಯ್ತಾ? ಅದರಿಂದ ಅದನ್ನು ಕಂಪೇರ್ ಮಾಡಲಿಕ್ಕೆ ಹೋಗಬಾರ್ದು. ಪ್ರಹ್ಲಾದರಾಜ ಕೂಡ ದಶಮದಲ್ಲಿ ಎಷ್ಟೊತ್ತು ಕಂಡಿದ್ದು? 3 ಅವರ್ಸು, ಒಂದು ಶೋ 1 ಗಂಟೆ ಹಾಗೆಲ್ಲ ಕಂಡಿದ್ದಲ್ಲ. ಇವತ್ತು ಎಲ್ಲ ಪಟ ನಡೆದೋಗಿತ್ತು. ದೇವ್ರ ಕಾಣೋದು ಎಷ್ಟು ತಿರುಪತಿ ದರ್ಶನ ಮಾಡಿದ್ದು, ಎಷ್ಟು ದರ್ಶನ ಮಾಡಿರ್ತೇನೆ ನೀವೀಗ? 2 ಸೆಕೆಂಡ್ 1 ಸೆಕೆಂಡ್ ಅಷ್ಟು. ಅದು ದರ್ಶನ ಆಯಿತು ಅಂತ ಆಯ್ತಾ ಇಲ್ಲೋ? ಆ ಟೈಪ್ ಆಗಿ ಅಲ್ಲಿ ಮುಗೀತು. ಇದಿಷ್ಟು ಕೂಡ ಇಲ್ಲಿಗೆ ಅರ್ಜುನ ಮಾತು. ಯಾವುದನ್ನು? ಅಯ್ಯೋ ಇದನ್ನು ಬಿಡಿ, ಇದರಲ್ಲಿ ಯಾಕೆಂದರೆ ಎಷ್ಟು ಸತ್ತು ಓದಿದ್ರು ಕೂಡ ಹೊಸ ಅರ್ಥ ಆಗ್ತಾನೆ. ಅದು ಸುಮ್ಮನೆ ನೋಡಿ, ಹೊಸ ನ್ಯಾಚುರಲಿ ಹೊಸ ಬರುತ್ತೆ. ಅದಕ್ಕೆ ಎಷ್ಟು ಸರ್ತಿ ಕೇಳ್ತೀರೋ ಅಷ್ಟು ಸರ್ತಿ ಪುಣ್ಯ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನಂದರೆ ಅರ್ಥ ಜಾಸ್ತಿ ಆಗೋದು. ಅರ್ಥ ಅಂದರೆ ಪುಣ್ಯನೇ, ಪುರುಷಾರ್ಥ ತಾನೇ, ಅರ್ಥ ಕೂಡ ಜಾಸ್ತಿ ಆಗೇ ಆಗುತ್ತೆ. ಇವತ್ತು ಸೆಕೆಂಡ್ ಟೈಮ್ ಬದಲಿಗೆ ಹೋಗ್ತೀನಿ, ಪಟ ಕೆಲಸ ಆಗಿಬಿಡುತ್ತಾರೆ. ಗುಡಿ ಎಲ್ಲಿದೆ, ದದಿ ಎಲ್ಲಿದೆ, ಇದೆಲ್ಲಿದೆ, ಊಟಕ್ಕೆ ಎಲ್ಲಿ ಹಾಕ್ತಾರೆ, ಆಮೇಲೆ ಪ್ರಶ್ನೆ ಬರೋದಿಲ್ಲ. ಎಲ್ಲ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಆಗಲೇ ಟಕ ಹೋಗ್ತಿರ್ತಾರೆ. ಆಗ ಕೆಲಸ ಬೇಗ ಆಗಿಬಿಡುತ್ತೆ. ಅದನ್ನು ಬೇರೆದಕ್ಕೆ ಉಪಯೋಗಿಸ್ಬೋದು ಕೂಡ. ದಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದ